ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆರಿ ಗುಡ್ ಮಾರ್ನಿಂಗ್. ಸೊ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಆಲ್ಮೋಸ್ಟ್ ಇವಾಗ ನಮ್ಮ 16 ಜನದ್ದು ಜರ್ನಿ. ಆ ಒಂದು ಜರ್ನಿಲಿ ಅವರು ಕಂಡಂತ ಕೆಲವು ಘಟನೆಗಳನ್ನ ಅವರು ಶೇರ್ ಮಾಡಿದ್ದಾರೆ. ಸೊ ಅದರಿಂದ ಸುಮಾರು ಜನ ಇನ್ಸ್ಪೈರ್ ಆಗಿದ್ದಾರೆ, ಇಲ್ಲ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಸೊ ಹಾಗೇನೆ ಸುಮಾರು ಜನಕ್ಕೆ ಇವಾಗ ಏನು ಸುಮಾರು ಜನ ಹೇಳ್ತಾ ಇದ್ದಾರೆ ಕಷ್ಟಗಳು ಅಂತ. ಸೊ ಈ ಕಷ್ಟಗಳು ಬೇಸಿಕಲಿ 5 years ಬ್ಯಾಕ್ ನೋಡಿದಾಗ ಅದು ಇನ್ನೂ ತುಂಬಾ ಜಾಸ್ತಿ ಇತ್ತು. ಸೊ ಆ ತರ ಒಂದು ಕಷ್ಟದ ಸಿಚುವೇಶನ್ ಅಲ್ಲಿ ಹೇಗೆ ಫ್ಯಾಮಿಲಿ ಪೀಪಲ್ ನೋಡ್ಕೋಬೇಕು, ಅದೇ ರೀತಿಲಿ ನಮ್ಮ ಸೀನಿಯರ್ ಲೀಡರ್ಸ್ ನಮ್ಮ ಮೋದಿ ಕೇರ್ ಬಿಸ್ನೆಸ್ ಕರ್ನಾಟಕದಲ್ಲಿ ನೋಡ್ಕೊಂಡ್ರು. ಅದಕ್ಕೆ ಈ ತರ ಒಂದು ಗ್ರೋತ್ ಆಗ್ತಾ ಇದೆ. ಹಾಗೇನೆ ಎಲ್ಲೋ ಒಂದ್ ಕಡೆ ನಾವು ಮರಿಬಾರ್ದು ಅವರ ಒಂದು ಎಫರ್ಟ್ಸ್ ಅಂತ ಹೇಳಿ ಅದನ್ನ ಕನೆಕ್ಟ್ ಮಾಡೋದಕ್ಕೆ ಅಂತ ಮಾಡ್ತಾ ಇರುವಂತ ಒಂದು ಚಿಕ್ಕ ಎಫರ್ಟ್. ಸೊ ಮತ್ತೆ ಈ ಒಂದು ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಇದುವರೆಗೂ 16 ಜನದಲ್ಲಿ ನಿನ್ನೆ ನಮ್ಮ ಜೊತೆ ಬಂದಿದ್ದವರು ಪ್ರಸಾದ್ ಅವರು ಮೈಸೂರಿಂದ ಇಲ್ಲ ಮಂಡ್ಯದಿಂದ ಹೇಗಾದ್ರು ಸರಿ. ಸೊ ಎರಡೂ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಒಬ್ಬ ಸ್ಟೂಡೆಂಟ್ ಆಗಿ ತಗೊಂಡು ಹೇಗೆ ಮೋದಿ ಕೇರ್ ಇಂದ ಅವ್ರಿಗೆ ಪೇರೆಂಟ್ಸ್ ಅಂತ ಸಿಕ್ಕಿದ್ರು ಅಂತ ಹೇಳಿದ್ರೆ, ಪೇರೆಂಟ್ಸ್ ಅಂತ ಹೇಳಿದ್ರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತ ತಂದೆ ತಾಯಿ ರೂಪದಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಲೈಫ್ ನ ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಏನ್ ಸಪೋರ್ಟ್ ಬೇಕಾಗಿತ್ತು ಅದು ಖುದ್ದಾಗಿ ಅವ್ರ ಡೌನ್ ಲೈನ್ ಕೂಡ ಒಬ್ಬ ತಂದೆ ತಾಯಿ ರೂಪದಲ್ಲಿ ಅವ್ರಿಗೆ ಸಿಕ್ಕಿದ್ರು ಅಂತ ಹೇಳಿದ್ರು. ಹಾಗೇನೆ ವೈಫು ಕೂಡ ಇದುವರೆಗೂ ಮೋದಿ ಕೇರ್ನ ಎಲ್ಲೂ ಕೂಡ ಮಾಡಬೇಡ ಅಂತ ಹೇಳ್ತಾ ಇದ್ದಿದ್ದು ಸುಮಾರು ಜನ ವೈಫ್ ಅಂತ ಬೇಕಾದಷ್ಟು ಜನ ಲೀಡರ್ಸ್ ಹೇಳ್ತಾ ಇದಾರೆ. ಆದ್ರೆ ಪ್ರಸಾದ್ ಅವ್ರಿಗೆ ವೆರಿ ಲಕ್ಕಿ, ಯಾಕೆಂತ ಹೇಳಿದ್ರೆ ಅವ್ರ ವೈಫ್ ಮೋದಿ ಕೇರ್ ಮಾಡೋ ಆಗಿದ್ರೆ ಮದ್ವೆ ಆಗ್ತೀನಿ ಅಂತ ಹೇಳಿ ಮದ್ವೆ ಆಗಿದ್ದಾರೆ. ಸೊ ಹಾಗೇನೆ ಒಂದು ಒಳ್ಳೆ ಪೋಸ್ಟ್, ಇವನ್ ಒಂದು ಒಳ್ಳೆ ಜಾಬ್ ಕೂಡ ಮೋದಿ ಕೇರ್ ಅವರ ಟ್ರಾನ್ಸ್ಫಾರ್ಮೇಶನ್ ನೋಡಿ ಒಳ್ಳೆ ಜಾಬ್ಸ್ ಕೂಡ ಸಿಕ್ಕಿದೆ ಅಂತ ಪ್ರಸಾದ್ ಅವರು ಹೇಳಿದ್ರು. ಸೊ ಅವರ ಒಂದು ಪರ್ಸನಾಲಿಟಿ, ಅವರ ಒಂದು ಕಮ್ಯುನಿಕೇಶನ್ ಸ್ಕಿಲ್, ಅವರ ವರ್ಕ್ ಮಾಡ್ತಿದ್ ರೀತಿ ನೋಡಿ ಒಂದು ಹೇಳ್ತಾರೆ ಮ್ಯಾಗಝಿನ್ ಕಂಪ್ನಿ ಮೈಸೂರಲ್ಲಿ, ಅದಕ್ಕೆ ಅವರು ಒನ್ ಆಫ್ ದಿ ಡೈರೆಕ್ಟರ್ ಪೋಸ್ಟ್ ಅಲ್ಲಿ ಅವರು ಜಾಬ್ ಕೂಡ ಸಿಕ್ತು. ಸೊ ಅದಾದ್ಮೇಲೆ ಇವಾಗ ಒಂದು ಒಳ್ಳೆ ಇನ್ಕಮ್ ಅನ್ನ ತಗೊಳ್ತಾ ಇವಾಗ ಆ ಒಂದು ಜಾಬ್ ಕೂಡ ಬಿಟ್ಟು ಫುಲ್ ಟೈಮ್ ಮೋದಿ ಕೇರ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಪ್ರಸಾದ್ ಅವರು ಶೇರ್ ಮಾಡಿದ್ರು. ಈ ಒಂದು ಜರ್ನಿಲಿ ಅವ್ರು ಕಂಡಂತ ಬೇಕಾದಷ್ಟು ಏರಿಳಿತ, ಹಾಗೇನೆ ಅಟ್ಲೀಸ್ಟ್ ಕಷ್ಟದಲ್ಲಿ ಹೇಗೆ ಅವರ ಅಪ್ಲೈನ್ಸ್ ಪ್ರಶಾಂತ್ ಅವರು, ಇಲ್ಲ ಅಂತ ಹೇಳಿದ್ರೆ ಶ್ರೀನಾಥ್ ಅವರು, ರಾಜು ಸರ್, ವಿಜಯ್ ಸರ್ ತನಕ ಹೇಗೆ ಒಂದೊಂದು ಮೋದಿ ಕೇರ್ ಬೀದಿಲಿ ಇಲ್ಲ ಗಲ್ಲಿಲಿ ಎಲ್ಲೆಲ್ಲಿ ಪ್ರಸಾದ್ ಅವರು ಕರ್ಕೊಂಡು ಹೋದ್ರು. ಖುದ್ದಾಗಿ ಈ ಲೀಡರ್ಸ್ ಅವ್ರ ಜೊತೆಗೆ ನಿಂತ್ಕೊಂಡು ಅವರು ಟೀಮ್ ನ ಬೆಳೆಸೋದಕ್ಕೆ ಕಾರಣ ಆಯ್ತು. ಹಾಗೇನೆ ಒಂದು ಕಾಲದಲ್ಲಿ ಪ್ರಸಾದ್ ಅವರ ವಾಲ್ಯೂಮ್ ಮೈಸೂರು ಡಿಸ್ಟ್ರಿಕ್ಟ್ಗೆ 80% ಅಷ್ಟು ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾ ಇತ್ತು. ಅಷ್ಟಾದ್ಮೇಲೆ ಏರಿಳ್ತಾ ಇದ್ದದ್ದೆ. ಸೊ ಅದು ಹೇಗೆ ಅವರು ರಿಕವರ್ ಆಗಿ ಅವರ ಒಂದು ಬಿಲೀಫ್ ಸ್ಟ್ರಾಂಗ್ ಮಾಡಿ ಮತ್ತೆ ಇವಾಗ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ. ಸೊ ಅದನ್ನ ಅವರು ಶೇರ್ ಮಾಡಿದ್ರು. ಸೊ ಇದನ್ನೇ ಆಕ್ಚುಲಿ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರೋದು, ಹೇಗೆ ಒಂದು ಕಷ್ಟದಲ್ಲೂ ಕೂಡ ಒಂದು ಬಿಲೀಫ್ ನ ಇಟ್ಕೊಂಡು, ಹಾಗೇನೆ ಹೇಗೆ ಒಂದು ಫ್ಯಾಮಿಲಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಟೀಮ್ ಸಪೋರ್ಟ್ ನ ತಗೊಂಡು, ಅಪ್ಲೈನ್ ಸಪೋರ್ಟ್ ನ ತಗೊಂಡು, ಅಪ್ಲೈನ್ ಹೇಗೆ ಈ ತರ ಸೀನಿಯರ್ ಲೀಡರ್ಸ್ ಈ ತರ ಒಂದು ಮೋದಿ ಕೇರ್ ಫೌಂಡೇಶನ್ ನ ಕಟ್ಟೋದಕ್ಕೆ ಕಾರಣ ಆದ್ರು ಅಂತ ತೋರಿಸ್ತಾ ಇರೋದು. ಸೊ ಇದೇ ಒಂದು ಇದರಲ್ಲಿ ಇವತ್ತು ಕೂಡ ನಮ್ಮ ಜೊತೆ ಬರ್ತಾ ಇರುವಂತ ಇನ್ನೊಬ್ರು ಸೀನಿಯರ್ ಲೀಡರ್, ಅವ್ರನ್ನು ಕೂಡ ಇವಾಗ ನೋಡೋಣ. ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತು ಯಾರು ಅಂತ. ಸೊ ಇವತ್ತು ನಮ್ಮ ಜೊತೆ ಬರ್ತಾ ಇರೋದು ನಮ್ಮ ಬ್ಯಾಂಗ್ಳೂರಿಂದಾನೆ ಬ್ಯಾಂಗ್ಳೂರಲ್ಲೇ ಇರುವಂತ ನಮ್ಮ ವೇಣುಕುಮಾರ್ ಅವರು. ಸೊ ಇವರು ಕೂಡ ನಮ್ಮ ಚಂದ್ರು ಸರ್ ಗರಡಿಯಿಂದ ರೆಡಿ ಆಗಿರುವಂತ ಇನ್ನೊಬ್ರು ಲೀಡರ್. ಸೊ ಸುಮಾರು ಜನ ಲೀಡರ್ಸ್ ನಮ್ಮ ಚಂದ್ರು ಸರ್ ಟೀಮ್ ಇಂದ ಅವಾಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಚಂದ್ರು ಸರ್ ಟೀಮ್ ಅಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಅದಕ್ಕೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಎಷ್ಟೋ ಜನ ಬರ್ತಾ ಇರೋದು. ಸೊ ಇವರ ಒಂದು ಗರಡಿಲಿ ಹೇಗೆ ಆಲ್ರೆಡಿ ನಮ್ಮ ಮಿರಾಕಲ್ ಬ್ರದರ್ಸ್ ಆಲ್ರೆಡಿ ನೋಡಿದಾರೆ. ಸೊ ಅವರ ಒಂದು ಕಲ್ಚರ್ ಹೇಗಿದೆ ಅಂತ ಆಲ್ರೆಡಿ ನೀವು ಪ್ರೆಸೆಂಟೇಶನ್ ಈ ಒಂದು ಸೆಷನ್ಸ್ ಅಲ್ಲಿ ಕೇಳಿದ್ರ.
ಸೊ ಅದೇ ಕಲ್ಚರ್ ಆಕ್ಚುಲಿ ಅವರ ಒಂದು ಟೀಮಲ್ಲೂ ಕೂಡ ಕಾಣ್ತಾ ಇದೀವಿ. ಅದಕ್ಕೆ ಈಗ ಬರ್ತಾ ಇರುವಂತ ಸುಮಾರು ಜನ ಲೀಡರ್ಸ್, ಪ್ರಭಾವರಾಗಿರ್ಬೋದು, ರಮೇಶ್ ರಾಜ್ ಅವರಾಗಿರ್ಬೋದು, ಇವಾಗ ಬರ್ತಾ ಇರುವಂತ ವೇಣುಕುಮಾರ್ ಅವರು, ಮುಂದೆ ಬರುವಂತ ಇನ್ನೂ ಲೀಡರ್ಸ್ ಯಾರೆಲ್ಲ ಇದ್ದಾರೆ, ಇವಾಗ ಪುಟ್ಟು ಅವರಾಗಿರ್ಬೋದು, ಇವರೆಲ್ಲರ ಒಂದು ಜರ್ನಿ ನೋಡ್ಕೊಂತ ಹೇಳಿದ್ರೆ ಆ ಒಂದು ಕಲ್ಚರ್ ಏನಿದೆ, ಬೇರೆಯವರಿಗೆ ತೊಂದರೆ ಮಾಡಬಹುದು, ನಿಮ್ ಪಾಡಿಗೆ ನೀವು ವರ್ಕ್ ಮಾಡ್ತಾ ಇರೋ, ವರ್ಕ್ ಮೇಲೆ ಫೋಕಸ್ ಮಾಡ್ಬೋದು. ಅದೇ ಒಂದು ಕಲ್ಚರ್ ಏನು ಚಂದ್ರು ಸರ್ ಆಮೇಲೆ ಸುರೇಶ್ ಅವರು ಕಲ್ಸ್ಕೊಟ್ಟಿದ್ದಾರೆ, ಅದು ನಮ್ಮ ವೇಣು ಅವರಲ್ಲೂ ಕೂಡ ನೋಡ್ತಿದ್ವಿ. ಸೊ ಎಫರ್ಟ್ ಬಗ್ಗೆ ತಲೆ ಕೆಡಿಸ್ಕೊ, ಅಷ್ಟು ಸಾಕು, ಎಫರ್ಟ್ ಆಗ್ತಾ ಇರೋ, ಮಿಕ್ಕಿದೇನಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡ. ಯಾವಾಗ್ಲೂ ಕೂಲ್ ಅಂಡ್ ಕಾಮ್ ಆಗಿರ್ತಾರೆ, ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಳಲ್ಲ. ಸೊ ಹಾಗೇನೆ ಒಂದು ಒಳ್ಳೆ ಮನ್ಸಲ್ಲಿ ವರ್ಕ್ ಮಾಡ್ತಾ ಇರುವಂತ, ನಾನು ಆಲ್ಮೋಸ್ಟ್ 5-6 ಇಯರ್ಸ್ ಇಂದ ಇವ್ರನ್ನ ನಮ್ಮ ಜಯನಗರದಲ್ಲಿ ನೋಡ್ತಾ ಇದೀನಿ. ಈವನ್ ಅವರ ಒಂದು ಇದರಲ್ಲಿ 2015 ಇದರಲ್ಲಿ ಯಾವಾಗ ಅವರು ಮೊದಲನೇ ಒಂದು ಬಿಗ್ ಸ್ಟೆಪ್ ಅವರ ಒಂದು ಟೀಮ್ ಅಲ್ಲಿ ಬೆಂಗಳೂರಲ್ಲಿ, ನನ್ನ ಪ್ರಕಾರ ಮೋಸ್ಟ್ಲಿ 3ನೇ DP ಏನೋ ಇರ್ಬೇಕು. 3ನೇ DP ಅವಾಗಿನ ಕಾಲದಲ್ಲಿ ಹಾಕಿದ ಒಂದು ವೇಣು ಅವರ ಟೀಮಲ್ಲೇ, ನಮ್ಮ ಸಂಪಂಗಿರಾಮ್ ಅವರು. ಸೊ ಅವಾಗ ನಮ್ಮ ಬೆಂಗಳೂರಲ್ಲಿ ಬೇರೆ ಎಲ್ಲೂ DP ಬಂದಿರಲಿಲ್ಲ. ಸೊ ನನ್ನ ಪ್ರಕಾರ 2ನೇದು ಇಲ್ಲ 3ನೇ DP ಅವಾಗ ಬಂದಿದ್ದು. ಆ ತರ ಒಂದು ಸ್ಟೆಪ್ಸ್ ಕೂಡ ವೇಣುಕುಮಾರ್ ಅವರ ಲೀಡರ್ಶಿಪ್ ಅಲ್ಲಿ ಬಂದಿದೆ. ಸೊ ಹಾಗೇನೆ ಆ ಒಂದು ಟೀಮ್ ತುಂಬಾ ಒಂದು ಒಳ್ಳೆ ಪ್ರೋಗ್ರೆಸ್ ಬೆಳೆಸೋದಕ್ಕೆ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋರು ವೇಣು ಅವರು. ಅವರ ಟೀಮ್ ನ ಇಂಡಿಪೆಂಡೆಂಟ್ ಆಗಿ ಅಪ್ಲೈನ್ ಸಪೋರ್ಟ್ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಂತ ಬೇಕಾದಷ್ಟು ಇನ್ವೆಸ್ಟ್ ಮಾಡಿ, ಆಮೇಲೆ ನಮ್ಮ ಮೋದಿ ಕೇರ್ ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು ಅಂತ ನೋಡಿ ಬಿಸ್ನೆಸ್ ಮೆನ್ ಆಗ್ಬೇಕು ಅಂತ ತಿಳ್ಕೊಂಡವರು ಇವಾಗ ಒಂದು ಆಲ್ರೆಡಿ ಪ್ರಾಪರ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಮೆನ್, ಹಾಗೇನೆ ಒಬ್ಬ ಒಳ್ಳೆ ಲೀಡರ್ ಆಗಿರುವಂತ ನಮ್ಮ ವೇಣುಕುಮಾರ್ ಅವರು, ಹಾಗೇನೆ ಅವರ ಬೆಸ್ಟ್ ಆಫ್ ಇಲ್ಲ ಬೆಟರ್ ಆಫ್ ವೀಣಾ ಅವರು ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಜರ್ನಿಯಲ್ಲಿ ಆಗಿರುವಂತ ಕೆಲವು ಘಟನೆಗಳನ್ನ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬೇಕಾದಷ್ಟಿದೆ. ಅಗೇನ್ ವೆರಿ ಫ್ಯೂ ಮಾತ್ರ ನಾವು ಕನೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಟೈಮ್ ಲಿಮಿಟ್ ಇರೋದ್ರಿಂದ, ಸೊ ಮತ್ತೆ ಟೈಮ್ ವೇಸ್ಟ್ ಮಾಡಿದ್ರೆ ಲೆಟ್ ಮಿ ಇನ್ವೈಟ್ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ಮಿಸ್ಟರ್ ವೇಣುಕುಮಾರ್ ಅಂಡ್ ವೀಣಾ. ವೇಣು ಅವರೇ, ವೆಲ್ಕಮ್. ವೇಣು ಅವರೇ, ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಂಜುನಾಥ್ ಸರ್ ಒಂದು ವಂಡರ್ಫುಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ಸೊ ಕೇಳಿಸ್ತಾ ಇದೆ ಅನ್ಕೊಂಡಿದೀನಿ ನನ್ನ ವಾಯ್ಸು. ಇವಾಗ ಕೇಳಿಸ್ತಾ ಇದೆ, ಹಾಗೇನೆ ಕಾಣ್ತಾನೆ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಶ್ರೀಮತಿ ಅವರು ಫಸ್ಟ್ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ವೀಣಾ ಮೇಡಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ತುಂಬಾ ಈ ಒಂದು ಖುಷಿ ಸಮಾಚಾರ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಯಾಕಂದ್ರೆ ನಾವೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಗೆ ಈ ರೀತಿ ಒಂದು ಅವಕಾಶ ನಮ್ಗೆ ಸಿಗುತ್ತೆ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈ ಒಂದು ಟೈಮಲ್ಲಿ ಹೇಳ್ಕೊಳಕ್ ಆಗಲ್ಲ, ಆದ್ರೂ ಹೇಳಲೇಬೇಕು. ಈ ಒಂದು ಬಿಸ್ನೆಸ್ ಬಂದಾಗ ತುಂಬಾ ನಮ್ಗೆ ಕಷ್ಟ ಅನ್ನೋದು ಕಾಣಿಸ್ತಾ ಇತ್ತು ನಮ್ಗೆ. ಅಲ್ಲೇನೆ ಬಿಸ್ನೆಸ್ ತಗೊಳ್ಳೋದು ಕೂಡ ನಮ್ಮ ಹತ್ರ ಹಣ ಇರ್ಲಿಲ್ಲ. ಅವರು ಸಾಲ ಮಾಡಿ ಬಿಸ್ನೆಸ್ ಕೊಡ್ಸಿದ್ದು ನಾವೇ ಒಂದ್ ಟೈಮಲ್ಲಿ. Congratulations, sir. Congratulations. Thank you. Amrish. Congratulations, madam. Thank you much. Congratulations, sir. Thank you, sir. ಸ್ವಲ್ಪ ಗೊತ್ತಾಯ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ವೇಣು ಸರ್, ಸ್ವಲ್ಪ ಕ್ಯಾಮ್ರಾನ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಒಂದೇ ಒಂದ್ ನಿಮಿಷ. ವೇಣು ಸರ್ ಸ್ವಲ್ಪ ಅವರ ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ದಾರೆ.
ಏನು ಮಾಡಿ ಹೇಳಿ ಸರ್, ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇತ್ತು, ಸ್ವಲ್ಪ ಕ್ಯಾಮ್ರಾ ಹಿಂದೆ ಇಡ್ಬೇಕಾಯ್ತು ಅಷ್ಟೇ. Congratulations, sir. ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು Congratulations, sir. ಥ್ಯಾಂಕ್ ಯು ಥ್ಯಾಂಕ್ ಯು Congratulations, madam. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಓಕೆ ಸರ್ ಏನು ಸರ್, ಕ್ಯಾಮ್ರಾ ಆಫ್ ಇದೆ, ಇನ್ನು ಕ್ಯಾಮ್ರಾ ಆನ್ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಸಾರಿ. ಓಕೆ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ಸರ್. ಎಸ್, ಪರ್ಫೆಕ್ಟ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು everybody. So thank you ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು Congratulations. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಕಂಟಿನ್ಯೂ. Thank you, sir. ಓಕೆ ಥ್ಯಾಂಕ್ ಯು. ಈ ಒಂದು ಮೋದಿಕೇರಲ್ಲಿ ಇರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅವತ್ತು ನಮ್ಮ ಹತ್ರ ಪ್ರಾಡಕ್ಟ್ ತಗೊಳಕ್ ಅಮೌಂಟ್ ಇರ್ಲಿಲ್ಲ, ಅವರು ಸಾಲ ಮಾಡಿ ಪ್ರಾಡಕ್ಟ್ ತಗೊಂಬಂದು ನಾವು ಈ ಬಿಸ್ನೆಸ್ ಒಳಗಡೆ ಬಂದ್ವಿ. ಏನೋ ಒಳ್ಳೇದಾಗುತ್ತೆ ಅನ್ಕೊ, ಕಷ್ಟದಲ್ಲೂ ಬಂದ್ರು ಕೂಡ ನಮ್ಗೆ ಪ್ರಾಡಕ್ಟ್ ಚೆನ್ನಾಗಿತ್ತು. ಮೇನ್ ನಾನೇ ಕೊಡ್ಸಿದ್ದು ನಮ್ ರಿಲೇಷನ್ ಮುಖಾಂತರ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ಕಮ್ ಇರ್ಲಿಲ್ಲ ನಮ್ಗೆ. ಇನ್ಕಮ್ ಇಲ್ದಿದ್ದ ಕಾರಣ ಮಕ್ಳು ಎಜುಕೇಶನ್, ಮನೆ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಅವರು ಮನೆ ಕಟ್ಟಿ ತುಂಬಾ ಸಾಲ ಮಾಡ್ಕೊಂಡಿದ್ರು. ಆ ಒಂದ್ ಟೈಮಲ್ಲಿ ಬಿಸ್ನೆಸ್ ತಗೊಂಡಿದ್ದಾಗ ತುಂಬಾನೇ ಕಷ್ಟ ಅನ್ಸ್ತಾ ಇತ್ತು ಮನೇಲಿ. ಬೇಡ, ನೀನ್ ಎಲ್ಲಾದ್ರೂ ಒಂದ್ ಹತ್ರ ಕೆಲ್ಸಕ್ಕೆ ಹೋಗ್ಬಿಡು, ಇದು ಯಾಕೋ ನಮ್ಗೆ ಸೆಟ್ ಆಗ್ತಾ ಇಲ್ಲ. ಆದ್ರೆ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ, ಯೂಸ್ ಮಾಡ್ತಾ ಇದ್ವಿ. ಆದ್ರೆ ಇನ್ಕಮ್ ಇಲ್ದಿದ್ದ ಕಾರಣಕ್ಕೆ ನಾವು ಬೇಡ, ಒಂದ್ ಹತ್ರ ಕೆಲ್ಸಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಸ್ಯಾಲ್ರಿನಾದ್ರೂ ಬರುತ್ತೆ, ಮನೆ ಮೇಂಟೆನೆನ್ಸ್ಗಾದ್ರೂ ಆಗುತ್ತೆ, ಆಮೇಲೆ ನೋಡೋಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಇಲ್ಲ, ಅವ್ರು ಆದ್ರೂ ಕೂಡ ನಾನ್ ಮಾಡಿದ್ರೆ ಇದ್ರಲ್ಲೇ ಮಾಡೋದು, ಬೇರೆ ನನ್ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಒಂದು ಇದು ದೃಷ್ಟಿಯಿಂದ ಅವರು ಅವತ್ತು ಆಟ ಛಲ ಹಿಡ್ದು ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಅವ್ರು ಯಾವತ್ತೂ ಅಷ್ಟೇ ಏನೇ ಕೆಲಸ ಹೇಳಿದ್ರು ಕೂಡ ಅವರು ಮಾಡ್ತಾ ಇರ್ಲಿಲ್ಲ. ನಾನು ಮೋದಿ ಕೇರ್ ಬಿಟ್ಟು ಬೇರೆ ಕೆಲಸ ಮಾಡಲ್ಲ ಅನ್ನೋದು ಅವರು ಇದಿತ್ತು. ಅವರು ಇದುವರೆಗೂ ನಡ್ಸ್ಕೊಂಡ್ ಬಂದಿದ್ದಾರೆ. ಇನ್ ಮುಂದಕ್ಕೂ ಹೀಗೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೀಣಾ. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ವಂದನೆಗಳು ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಮಂಜುನಾಥ್ ಸರ್, ಥ್ಯಾಂಕ್ ಯು ಮಚ್. ಒಂದು ವಂಡರ್ಫುಲ್ ಆಪರ್ಚುನಿಟಿ ನನಗೋಸ್ಕರ ಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ನನ್ನ ಹೆಸರು ವೇಣುಕುಮಾರ್ ಅಂದ್ಬಿಟ್ಟು. ಸೊ ಓದಿರೋಂಥದ್ದು ಫಸ್ಟ್ PU ಮುಗಿಸಿದೆ. ಸೊ ಅದಾದ್ಮೇಲೆ ಫಸ್ಟ್ ಆಫ್ ಆಲ್ ನಾನು ಆಯ್ಕೆ ಮಾಡ್ಕೊಂಡಿದ್ದು ಜಾಬ್ ಆಯ್ಕೆ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಆಯ್ಕೆ ಮಾಡ್ಕೊಂಡಿದ್ದು ಪವರ್ಲೂಮನ್ನ ಆಯ್ಕೆ ಮಾಡ್ಕೊಂಡೆ. 10 ವರ್ಷ ನಾನು ಕೆಲಸ ಮಾಡಿದೆ. 10 ವರ್ಷ ಕೆಲಸ ಮಾಡಿದಾಗ ನನಗೆ ಬಟ್ಟೆಗೆ ಮಾತ್ರ ಆಗ್ತಾ ಇತ್ತು. ಕನ್ಸು ಮಾತ್ರ ದೊಡ್ಡದಾಗಿತ್ತು, ಏನಾದ್ರು ಮಾಡ್ಬೇಕು ಅನ್ನೋದಿತ್ತು. ಆ ಒಂದು ಟೈಮಲ್ಲಿ 10 ವರ್ಷ ಮಾಡಿದಾದ್ಮೇಲೆ ಏನಾದ್ರು ಮಾಡೋಣ ಜೀವನದಲ್ಲಿ, ಏನಾದ್ರು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಬಂದಾಗ ಫಸ್ಟ್ ಆಫ್ ಆಲ್ ನಾನು ಆಯ್ಕೆ ಮಾಡ್ಕೊಂಡಿದ್ದು ಬಿಸ್ನೆಸ್ ಅಂತ ಬಂದಾಗ ದೊಡ್ಡದಾಗಿ ಬಂಡವಾಳ ಹಾಕ್ಬೇಕಾಗಿತ್ತು. ಆದ್ರೆ ನಾನು ಪವರ್ಲೂಮ್ ಅಲ್ಲಿ ಫ್ಯಾಕ್ಟ್ರಿ ಏನಿತ್ತು, ಫ್ಯಾಕ್ಟ್ರಿನ ಸೇಲ್ ಮಾಡಿದಾಗ 1.25 ಲಕ್ಷ ಬಂತು. ಆ 1.25 ಲಕ್ಷ ಮೈ ಡಿಯರ್ ಫ್ರೆಂಡ್ಸ್ ಬಂಡವಾಳವಾಗಿ ಹಾಕೊಂಡೆ. ಆ ಬಂಡವಾಳ ಹಾಕಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗ್ತಾ ಹೋಯ್ತು. 20-30 ಲಕ್ಷದವರೆಗೂ ಟರ್ನ್ ಓವರ್ ಮಾಡ್ತಾ ಇದ್ದೆ. ತಿಂಗಳಿಗೆ 60-70 ಸಾವಿರ, 1 ಲಕ್ಷದವರೆಗೂ ಇನ್ಕಮ್ ಇರ್ತಾ ಇತ್ತು. ಆ ಒಂದು ಟೈಮಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಒಂದಿನ ಭಾನುವಾರ ಟೈಮ್ ಕರೆದ್ರು. ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋದಾಗ ಆ ವ್ಯಕ್ತಿ ತೋರ್ಸ್ಕೊಟ್ಟಿದ್ದು ಮೋದಿಕೇರನ್ನ ತೋರ್ಸ್ಕೊಟ್ಟಾಗ ನನಗೆ 60-70 ಸಾವಿರ ಒಂದು ಇನ್ಕಮ್ ಇತ್ತು ತಿಂಗಳಿಗೆ ನನ್ನ ಓನ್ ಬಿಸ್ನೆಸ್ ಅಲ್ಲಿ. ಆ ಒಂದು ಟೈಮಲ್ಲಿ ನಾನು ಹಿಂಗ್ ತೋರ್ಸಿದಂತ ವ್ಯಕ್ತಿ. ಸೋಪು ಪೇಸ್ಟು ಇದರಿಂದ ಲಕ್ಷ ದುಡಿಬೋದಾ, ಕಾರ್ ತಗೊಂಬೋದಾ, ಫಾರಿನ್ ಹೋಗ್ಬೋದಾ ಅಂದ್ಬಿಟ್ಟು ಹೂವು ಮುಡ್ಸಕ್ ಹೋಗ್ಬೇಡ ಅಂದ್ಬಿಟ್ಟು ನನ್ ಮನ್ಸಲ್ಲಿ ಅನ್ಕೊಂಡೆ. ಆ ವ್ಯಕ್ತಿಗೆ ಹೇಳಿಲ್ಲ, ಯಾಕಂದ್ರೆ ಬೇಜಾರ್ ಮಾಡ್ಕೊಂತಾರೆ ಅನ್ಬಿಟ್ಟು. ಆಕ್ಚುಲಿ ಆ ವ್ಯಕ್ತಿ ಹೇಳಿದಾದ್ಮೇಲೆ ನಾನು ಅದ್ರ ಕಡೆನು ತಲೆ ಹಾಕ್ಲಿಲ್ಲ. ಅದಾದ್ಮೇಲೆ ಆ ವ್ಯಕ್ತಿ ಒಂದ್ ಮಾತು ಹೇಳಿದ್ರು, ನಿನ್ ಬಿಸ್ನೆಸ್ ಇದೆ, ಬಿಸ್ನೆಸ್ ಚೆನ್ನಾಗಿದೆ, ಅದ್ರ ಜೊತೆಗೆ ಮೋದಿಕೇರ್ನ ಸ್ಟಾರ್ಟ್ ಮಾಡು. ಮೋದಿಕೇರು ಒಂದ್ ಮಟ್ಟಕ್ಕೆ ಹೋದಾಗ ಈ ಬಿಸ್ನೆಸ್ ಬಿದ್ದೋದ್ರು ಕೂಡ ನಿನ್ಗೆ ಮೋದಿಕೇರ್ ಸಪೋರ್ಟ್ ಮಾಡುತ್ತೆ ಅನ್ಬಿಟ್ಟು. ಅವತ್ ಕೇಳಿಲ್ಲ ನಾನು.
ಸೊ ಅದಾದ್ಮೇಲೆ 3 ವರ್ಷಕ್ಕೆ ಮೇ ಬಿ 2008 2009ರಲ್ಲಿ ಶೇರ್ ಮಾರ್ಕೆಟ್ ಬಿತ್ತು. ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಯ್ತು. ಸಾಕಷ್ಟು ಕಂಪ್ನಿಗಳು ಅವ್ರ ಶೇರ್ ಮೌಲ್ಯ ಕುಸಿದಾಗ ಸೊ ಅವರ ಇದು ಕೂಡ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಾ ಬಂತು. ನಾನು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಬಿಸ್ನೆಸ್ ಮಾಡೋಂಥ ಟೈಮಲ್ಲಿ ನನಗೆ ಸೊ ರೊಟೇಷನ್ ಬಿಸ್ನೆಸ್ ಆಗಿರೋದು 1 ತಿಂಗಳಿಗೆ ಸೊ ನನಗೆ ಪೇಮೆಂಟ್ ಕೊಡ್ತಾ ಇದ್ರು. ಆ ಪೇಮೆಂಟ್ ಕೊಡುವಂಥದ್ದು ಸೊ ನನಗೇನಾಯ್ತು ಅಂತ ಹೇಳಿದ್ರೆ ಸೊ 1 ತಿಂಗಳು ಕೊಡುವಂಥದ್ದು 3 ತಿಂಗಳು 6 ತಿಂಗಳಿಗೆ ಹೋಯ್ತು. ಸೊ ಈ ಒಂದು ಟೈಮಲ್ಲಿ ಸೊ ಆ ಕಡೆಯಿಂದ ಈ ಕಡೆ ಹಾಕಿ, ಈ ಕಡೆಯಿಂದ ಆ ಕಡೆ ತೆಗೆದು ಹಾಕಿ, ಸೊ ಅದೇ ಟೈಮಲ್ಲಿ ನನ್ನ ಮನೆ ಸೊ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೆ. ಸೊ ಈ ಒಂದು ಟೈಮಲ್ಲಿ ನನ್ಗೇನಾಯ್ತು ಅಂತ ಹೇಳಿದ್ರೆ 11 ಲಕ್ಷ ಸಾಲ ಹೊತ್ಕೊಂಡೆ. ಮೈ ಡೇ ಫ್ರೆಂಡ್ಸ್, 11 ಲಕ್ಷ ಸಾಲ ಹೊತ್ಕೊಂಡೆ. ಕಾರ್ ಇತ್ತು, ಸೊ ಬೈಕ್ ಇತ್ತು, ಒಳ್ಳೆ ಒಂದು ಏನು ಲೈಫ್ ಸ್ಟೈಲ್ ಇತ್ತು, ಎಲ್ಲ ಇದ್ರು ಕೂಡ ಸೊ 11 ಲಕ್ಷ ಸಾಲ ಹೊತ್ಕೊಂಡಾಗ ಸಾಲದ ಟೈಮಲ್ಲಿ ಸೊ ಸಾಲಗಾರ ಕಾಟ ತಡಿಯಕ್ ಆಗ್ತಾ ಇರ್ಲಿಲ್ಲ. ಸೊ ಆ ಒಂದು ಟೈಮಲ್ಲಿ ಏನಪ್ಪಾ ಮಾಡೋದು ಸೊ ಅಂತ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿತ್ತು. ಆ ಒಂದು ಟೈಮಲ್ಲಿ ನನಗೆ ಸರ್ಟಿಫಿಕೇಟ್ ಇರ್ಲಿಲ್ಲ ದೊಡ್ಡದಾಗಿ. ಸೊ ಒಂದು ಜಾಬ್ ಮಾಡೋಣ ಅಂತ ಹೇಳಿದ್ರೆ, ಇನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದೊಂದು ಬಿಸ್ನೆಸ್ ಮಾಡೋಣ ಆಗ್ತಾ ಇರ್ಲಿಲ್ಲ. ಆದ್ರೆ ಸೊ ಒಂದು ಫೈನ್ ಸಂಡೇ ನಿಜವಾಗ್ಲೂ ಖುಷಿ ಆಗುತ್ತೆ ಇವತ್ತು ಹೇಳ್ಕೊಳ್ಳೋದಕ್ಕೆ. ಸೊ ಒಂದು ಫೈನ್ ಸಂಡೇ ಸೊ ಮೋದಿಕೇರ್ ಅನ್ನೋ ಒಂದು ಅವಕಾಶ ನನಗೆ ಕುವೆಂಪು ಕಲಾಕ್ಷೇತ್ರ ಮುಖಾಂತರ ಇಬ್ರು ಲೀಡರ್ಸ್ ಮುಖಾಂತರ ನನಗೆ ಸಿಕ್ತು. ಆ ಒಂದು ಅವಕಾಶನ ಕೊಟ್ಟಂತ ವ್ಯಕ್ತಿ ಸೊ ಇವತ್ತು ಬಂದಿದ್ರು ಇಲ್ಲಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ, ಮಿಸ್ಟರ್ ನಾಗೇಶ್ ಅನ್ಬಿಟ್ಟು. ಸೊ ರಿಲೇಟಿವ್ ಆಗಿದ್ರು. ರಿಲೇಟಿವ್ ಆಗಿರೋದ್ರಿಂದ ಆ ವ್ಯಕ್ತಿ ಕರ್ಕೊಂಡು ಹೋಗಿದ್ದು ಸೊ ಬಾಡೂಟ ಇದೆ ಬಾ ಅನ್ಬಿಟ್ಟು ಕರ್ಕೊಂಡು ಹೋದ್ರು ಒಂದು ಫೈನ್ ಸಂಡೇ. ಸೊ ಆ ಕುವೆಂಪು ಕಲಾಕ್ಷೇತ್ರಕ್ಕೆ ಕರ್ಕೊಂಡೋದಾಗ ಸೊ ನನ್ಗೆ ಒಂದು ಮೈಂಡ್ ಅಲ್ಲಿ ಬಂದಂತದ್ದು ಏನಪ್ಪಾ ಅಂದ್ರೆ ಕೋಟು ಸೂಟ್ ಎಲ್ಲ ಹಾಕಿದ್ದಾರೆ. ಸೊ ಈ ಎಲ್ಲ ಯಾವ್ದೋ ಸ್ಕೀಮ್ ದಬ್ಬದಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ಒಂದು ಸೊ ಥಾಟ್ ನನ್ನಲ್ಲಿ ಬಂತು. ಆದ್ರೆ ಆ ವ್ಯಕ್ತಿ ಒಂದ್ ಕೆಲಸ ಮಾಡಿದ್ರು, ಒಂದು 70 ರೂಪಾಯಿ ನನ್ ಕೈಯಿಂದನೇ ತಗೊಂಡು ಒಂದು ಟಿಕೆಟ್ ಅನ್ನ ಕೊಟ್ರು. ಆ ಟಿಕೆಟ್ ಅನ್ನ ತಗೊಂಡು ಸೊ ನಡಿ ಒಳಗಡೆ ಕುತ್ಕೊಂಡಿದ್ದ, ಆಮೇಲೆ ಹೋಗೋಣ ಅಂತ ಹೇಳಿದ್ರು. ಸೊ ಏನೋ ಕರಿತಾ ಇದಾರೆ ಅನ್ಬಿಟ್ಟು 70 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಕೊಟ್ಟಿದ್ದಾದ್ಮೇಲೆ ಸೊ ಗೊತ್ತಾಯ್ತು ನಿಜವಾಗ್ಲೂ ಮೋದಿಕೇರ್ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಮೈಂಡ್ ಆವತ್ತು ಓಪನ್ ಆಯ್ತು. ನಾನು ಹಿಂಗಂದಂತ ವ್ಯಕ್ತಿ ಸೊ ನನ್ಗೆ ಕಿವಿ ನೆಟ್ಟಿಗಾಯ್ತು. ಎಸ್, ನನ್ನ ಲೈಫ್ ಇರೋದೇ ಮೋದಿಕೇರ್ ಅಲ್ಲಿ. ಸೊ ಮೋದಿಕೇರ್ನ ಮಾಡ್ಬೇಕು, ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬಹುದು ಅನ್ನೋದು ನನ್ಗೆ ಸೊ ಗೊತ್ತಾಯ್ತು. ಗೊತ್ತಾಗಿದ ಆದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿದಾದ್ಮೇಲೆ ಸೊ ಮೇ ಬಿ 1-2 ತಿಂಗಳು ಅನ್ಸುತ್ತೆ, 2 ತಿಂಗಳು 3 ತಿಂಗಳು ಸೊ ಅನ್ಸುತ್ತೆ, ಗ್ಯಾಪ್ನ ಇಲ್ಲ. ಸೊ ಆ ಒಂದು ಟೈಮಲ್ಲಿ ಸೊ ಮೋದಿಕೇರ್ ಮನೆ 1.25 ಕೋಟಿ ಮನೆ ಪರ್ಚೇಸ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಚಂದ್ರು ಸರ್ ಯಾರು ಅನ್ನೋದು ಗೊತ್ತಿರ್ಲಿಲ್ಲ, ಸುರೇಶ್ ಸರ್ ಯಾರು ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ಆ ವ್ಯಕ್ತಿ ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಟ್ಟಿದ್ರು, ಚಂದ್ರಪ್ಪ ಅನ್ಬಿಟ್ಟು, ನಮ್ಮ ಊರವ್ರೆ. ಸೊ ಆ ವ್ಯಕ್ತಿ ಸೊ ಈ ತರ 1.25 ಕೋಟಿ ಮನೆ ಕಟ್ಸಿದ್ದಾರೆ ಬನ್ನಿ, ಸೊ ಮೋದಿಕೇರ್ ಮುಖಾಂತರ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡ್ಕೊಂಡಾಗ ನಾನು ಹೋದಾಗ ಆ ಮನೆ ನೋಡಿದಾಗ ಒಂದು ನನಗೆ ಮೈಂಡ್ ಸೆಟ್ ಆಯ್ತು, ಎಸ್ ಮೋದಿಕೇರ್ ಇದ್ರೆ ನಾನು ಕೂಡ ಮನೆ ಕಟ್ಬೋದು, ನಾನು ಕೂಡ ಲಕ್ಷ ತಗೊಬಹುದು ಅನ್ನೋದು ಮೈಂಡ್ ಸೆಟ್ ಆಯ್ತು. ಸೊ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಅಲ್ಲಿಂದ ಸ್ಟ್ರಾಂಗ್ ಆಗ್ತಾ ಹೋದಾಗ ಮಾರ್ನಿಂಗ್ ಕ್ಲಾಸ್ ಸಿಕ್ತು. ಅದೇ ಟೈಮಲ್ಲಿ ಸೊ ಮಾರ್ನಿಂಗ್ ಕ್ಲಾಸ್ ಅನ್ನ ಕಲ್ತೆ. ಸೊ 30 ಡೇಸ್ ಸೊ ಮಾರ್ನಿಂಗ್ ಕ್ಲಾಸ್ ಅನ್ನ ಯಾವತ್ತೂ ಕೂಡ ನಾನು ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋನಿಲ್ಲ. ಸೊ 3 ಗಂಟೆಗೆ ಎದ್ದೊಳ್ಬೇಕಾಯ್ತು. 3 ಗಂಟೆಗೆ ಎದ್ದು ರೆಡಿ ಆಗಿ ಸೊ ಇಲ್ಲಿಂದ ನಮ್ಮೂರಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 28 ಕಿಲೋಮೀಟರ್ ಅಂದ್ರೆ ಬಸ್ಸಲ್ಲಿ ಹೋಗ್ಬೇಕಾಯ್ತು. 4 ಗಂಟೆಗೆ ಬಿಡ್ಬೇಕಾಯ್ತು, 4-4:15 ಒಳಗಡೆ ಬಿಡ್ಬೇಕಾಯ್ತು. ಸೊ ಅಲ್ಲಿಗೆ ಹೋದ್ರೆ ಚಾಮರಾಜಪೇಟೆ ಈಗ್ದ ಮೈದಾನ ಇವತ್ತು ಕೂಡ ಅಲ್ಲಿಗೆ ಹೋದಾಗ ನನ್ಗೆ ಜ್ಞಾಪನ ಬರುತ್ತೆ. ಸೊ ಚಂದ್ರು ಸರ್ ಎಂಟೈರ್ 4 ಪರ್ಸನ್ಸ್ ಅಲ್ಲಿ ಮಾರ್ನಿಂಗ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು ಸಿಸ್ಟಮ್ಯಾಟಿಕ್ಲಿ ಒಂದು ಮಾರ್ನಿಂಗ್ ಕ್ಲಾಸ್, ಆ ಮಾರ್ನಿಂಗ್ ಕ್ಲಾಸ್ ಅನ್ನ ಅಲ್ಲಿ ಹೋಗಿ ಸೊ ಕಲ್ತಂತದ್ದು ತುಂಬಾ ಒಂದು ಅಮೇಝಿಂಗ್. ಆ ಒಂದು ಇದನ್ನ ಇವತ್ತು ಜ್ಞಾಪನ ಮಾಡ್ಕೊಂಡ್ರೆ ಈ ತರನು ಉಂಟಾ ಅನ್ನೋದು ಅನ್ಸ್ತಾ ಇತ್ತು. ಯಾಕಂದ್ರೆ 5:45ಗೆ 6 ಗಂಟೆಗೆ ಹೋಗಿ ಅಲ್ಲಿ ಸೊ ಅಟೆಂಡ್ ಮಾಡಿದ್ವಿ. ಸೊ ಆ ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡಿದಾದ್ಮೇಲೆ ಸೊ ನನ್ನ ಮೈಂಡ್ ಅಲ್ಲಿ ಬಂತು, ಯಾಕೆಂದ್ರೆ ನಾನು ಓದಿರೋಂಥದ್ದು ಕಮ್ಮಿ. ಸೊ ನಾನು ತುಳು ಭಾಷೆ ಪ್ಲಸ್ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದಂಥದ್ದು, ಧೈರ್ಯ ಇರ್ಲಿಲ್ಲ. ಸೊ ಒಂದು 4 ಜನ ಸೇರಿರೋ ಜಾಗದಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಂದ್ರೆ ಒಂದು ಕೈಕಾಲೆಲ್ಲ ವೈಬ್ರೇಟ್ ಆಗ್ತಾ ಇತ್ತು. ಆದ್ರೆ ಮಾರ್ನಿಂಗ್ ಕ್ಲಾಸ್ ನನಗೆ ತುಂಬಾ ಒಂದು ಹೆಲ್ಪ್ ಮಾಡ್ತು. ಹೆಲ್ಪ್ ಮಾಡಿದಾಗ ಸೊ ಸಾಕಷ್ಟು ಲೀಡರ್ಸ್ ಅವತ್ತು ಪುಟ್ಟು ಸರ್ ಆಗ್ಬೋದು, ಅದ್ರ ಜೊತೆಗೆ ಪ್ರಭಾ ಮೇಡಮ್ ಆಗ್ಬೋದು, ಸೊ ಪ್ರಶಾಂತ್ ಸರ್ ಆಗ್ಬೋದು, ಪುಟ್ಟಸ್ವಾಮಿ ಸರ್ ಆಗ್ಬೋದು, ರಾಜಮ್ಮ ಮೇಡಮ್ ಆಗ್ಬೋದು, ಸೊ ನಾಂಡಲ್ಲಿ ರಮೇಶ್ ಸರ್ ಆಗ್ಬೋದು, ಈ ರೀತಿ ಸಾಕಷ್ಟು ವ್ಯಕ್ತಿಗಳು ನನಗೆ ಅಲ್ಲಿ ಒಂದು ಟೀಚರ್ಸ್ ಆಗಿ ನನಗೆ ಕಲ್ಸ್ಕೊಟ್ಟಾಗ ಸೊ ಎಸ್ ನಾನು ಕೂಡ ಮಾತಾಡ್ಬಲ್ಲೆ, ನಾನು ಕೂಡ ಮಾಡಬಲ್ಲೆ ಅನ್ನೋದು ಅವತ್ತು ಅರ್ವಾಯ್ತು. ಸೊ ಆದ್ಮೇಲೆ ಸೊ ಮಾರ್ನಿಂಗ್ ಕ್ಲಾಸ್ ಆಗಿದಾದ್ಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಜರ್ನಿ ಸ್ಟಾರ್ಟ್ ಆದಾಗ ನಾನು ಅನ್ಕೊಂಡಿದ್ದು ಇಷ್ಟೇನೆ,
ಸೊ ಮೋದಿಕೇರ್ ಅಲ್ವಾ, ಪ್ರಾಡಕ್ಟ್ಸ್ ಅಲ್ವಾ, ಎಲ್ಲಾರ್ಗು ಬೇಗ ಕೊಟ್ಬಿಡ್ಬೋದು, ಬೇಗ ಬೆಳೆದು ಬಿಡ್ಬೋದು ಅನ್ಕೊಂಡೋದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ರಿಯಲ್ ಜರ್ನಿ ಯಾವತ್ತು ಸ್ಟಾರ್ಟ್ ಆಯ್ತು. ಆಕ್ಚುಲಿ ನಾನು ಸಾಲ ಮಾಡ್ಕೊಂಡಂತ ಟೈಮ್ಗಳಲ್ಲಿ ನನ್ನ ಫ್ರೆಂಡ್ಸ್ ಆಗ್ಬೋದು, ರಿಲೇಟಿವ್ಸ್ ಆಗ್ಬೋದು, ನನ್ನಿಂದ ದೂರ ಇದ್ರು. ಯಾಕಂದ್ರೆ ನಾನು ಏನೋ ಹೋಗ್ಬಿಟ್ರೆ ಏನೋ ಸಾಲ ಕೇಳ್ತಾರೇನೋ ಅನ್ನೋ ಮಟ್ಟಕ್ಕೆ ನಾನು ಮಾತಾಡ್ಸೋದ್ರಲ್ಲಿ ಸೊ ಅಷ್ಟಕ್ಕಷ್ಟೇ ಇತ್ತು. ಸೊ ಆ ಟೈಮಲ್ಲಿ ನಾನು ಇನ್ನು ಫ್ರೆಂಡ್ಸ್ ಇಲ್ಲ, ರಿಲೇಟಿವ್ಸ್ ಇಲ್ಲ, ಇನ್ಯಾರು ಕೂಡನ ಅನ್ನೋ ಒಂದು ಟೈಮಲ್ಲಿ ನನಗೆ ಸೊ ಸಿಸ್ಟಮ್ ಟ್ರೈನಿಂಗ್ ಅನ್ನೋದು ವಿಷನ್ ವರ್ಲ್ಡ್ ಕ್ಲಾಸ್ ಅಲ್ಲಿ ನನಗೆ ಸಿಕ್ತು. ಅದೇ ಒಂದು ಚಾಮರಾಜಪೇಟೆ ಆಫೀಸಲ್ಲಿ ಚಂದ್ರ ಸರ್ ಮುಖಾಂತರ ಸಿಕ್ತು ಸಿಸ್ಟಮ್ ಟ್ರೈನಿಂಗ್. ಆ ಸಿಸ್ಟಮ್ ಟ್ರೈನಿಂಗ್ ಅಲ್ಲಿ ಗೊತ್ತಾಯ್ತು, ಸೊ ಆಕ್ಚುಲಿ ಫ್ರೆಂಡ್ಸ್ ಆಗ್ಬೋದು, ರಿಲೇಟಿವ್ಸ್ ಆಗ್ಬೋದು, ಇಲ್ದಿರ ಇದ್ರು ಕೂಡ ನೀನ್ ಬೆಳಿಗ್ ಬಲ್ಲೆ ಅಂತ ಹೇಳ್ಬಿಟ್ಟು ಇನ್ವಿಟೇಷನ್ ಟೆಕ್ನಿಕ್ ಸೊ ಅನ್ನೋದು, ಮೆಮೊರಿ ಜಾಗರ್, ಸೊ ಆಮೇಲೆ ಗೋಲ್ ಸೆಟ್, ಈ ಮೂರು ಇದ್ರಲ್ಲಿ ಹೋದಾಗ ಗೋಲ್ ಸೆಟ್ ಮಾಡಿದ್ರೆ ಎಷ್ಟು ಪವರ್ ಅನ್ನೋದು ಗೊತ್ತಾಯ್ತು, ಮೆಮೊರಿ ಜಾಗರ್ ಮಾಡಿದ್ರೆ ಎಷ್ಟು ಪವರ್ ಅನ್ನೋದು ಗೊತ್ತಾಯ್ತು, ಮೆಮೊರಿ ಜಾಗರಲ್ಲಿ ಸ್ಟ್ರೇಂಜರ್ಸ್ ಅನ್ನ ಅಟ್ಯಾಕ್ ಮಾಡೋದು ಹೆಂಗೆ, ಸ್ಟ್ರೇಂಜರ್ಸ್ ಅನ್ನ ಮಾತಾಡ್ಸೋದು ಹೆಂಗೆ, ಸ್ಟ್ರೇಂಜರ್ಸ್ ಹತ್ರ ಯಾವ ರೀತಿ ಇನ್ವಿಟೇಷನ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು. ಗೊತ್ತಾಗಿದ ತಕ್ಷಣ ಸೊ ಚಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವತ್ತು ನಾನೇನೋ ಇಷ್ಟು ಮಾಡಿದೀನಿ ಅಂತ ಹೇಳಿದ್ರೆ ಆ ಒಂದು ಸಿಸ್ಟಮ್ ಟ್ರೈನಿಂಗ್ ಕಾರಣ. ಥ್ಯಾಂಕ್ ಯು ಸರ್, ಚಂದ್ರು ಸರ್. ಸೊ ಆ ಒಂದು ಸಿಸ್ಟಮ್ ಟ್ರೈನಿಂಗ್ ಅನ್ನ ಅವತ್ತು ಕೊಟ್ಟಿದ್ದಕ್ಕೆ. ಸೊ ಆ ಒಂದು ಸಿಸ್ಟಮ್ ಟ್ರೈನಿಂಗ್ ತಗೊಂಡು ಸೊ ಆಮೇಲೆ ಇನ್ವಿಟೇಷನ್ ಕೊಡಕ್ ಹೋದೆ. ಇನ್ವಿಟೇಷನ್ ಕೊಡಕ್ ಹೋದಾಗ ಸಾಕಷ್ಟು ಬೆಳವಣಿಗೆಗಳು ಸೊ ಅಲ್ಲಿ ಆದ್ವು. ಯಾಕಂದ್ರೆ ಮಾತಾಡಕ್ ಬರ್ತಾ ಇಲ್ಲ, ಸೊ ಮಾತಾಡೋಂಥದ್ದು ಭಯ ಆಗ್ತಾ ಇತ್ತು. ಆ ಒಂದು ಟೈಮಲ್ಲಿ ಇನ್ವಿಟೇಷನ್ ಕಾರ್ಡ್ ಆಗ್ಬೋದು ಎಲ್ಲ ಪ್ರಿಂಟ್ ಮಾಡ್ಕೊಂಡು ಎಲ್ಲ ಯಾರಿಗಾನ ಕೊಡ್ಬೇಕಂದ್ರೆ ಇವತ್ತು ನನ್ಗೆ ಜ್ಞಾಪನ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ BMTC ಬಸ್ ಅಲ್ಲಿ, ಯಾಕಂದ್ರೆ ಅವತ್ತು ಕಾರ್ ಇತ್ತು, ಆಮೇಲೆ ಬೈಕ್ ಇತ್ತು, ಎಲ್ಲ ಇದ್ರು ಕೂಡ ಸೊ ಕಾರು ಸೊ ಇದು ಒಂದತ್ರ ನಿಲ್ಸಿರೋಂಥದ್ದು, ಅದಕ್ಕೆ ಪೆಟ್ರೋಲ್ ಹಾಕೋಕೆ ಸೊ ದುಡ್ಡು ಇರ್ಲಿಲ್ಲ. ಆ ಒಂದು ಟೈಮಲ್ಲಿ ಸೊ ಕಾರ್ ನಿಲ್ಸಿರೋಂಥ ಜಾಗದಲ್ಲಿ ಇಲ್ಲಿಗಳೆಲ್ಲ ಕಚ್ಚಾಕಿ ಸೊ ಕಾರ್ ನಿಂತಿತ್ತು. ಅದನ್ನ ರಿಪೇರಿ ಮಾಡೋದು ಕೂಡ ನನ್ನ ಹತ್ರ ದುಡ್ಡು ಅನ್ನೋದು ಅವತ್ತಿರ್ಲಿಲ್ಲ. ಅಷ್ಟು ಟಫ್ ಸಿಚುಯೇಷನ್. ಸೊ ಆ ತರ ಸಿಚುಯೇಷನ್ ಅಲ್ಲಿ ಸೊ ಮೋದಿಕೇರನ್ನ ಮುಂದುವರಿಸಿದಾಗ ಸೊ ಬೈಕ್ ಕೂಡ ಇದ್ರೆ ನಾನು ಬೈಕ್ ಅಲ್ಲಿ ಪೆಟ್ರೋಲ್ ಹಾಕೋದಕ್ಕೆ ದುಡ್ಡಿಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ ಹತ್ರ, ನನ್ನ ರಿಲೇಟಿವ್ಸ್ ಹತ್ರ ಹೇಳ್ಕೊಂಡಿದ್ ಇಷ್ಟೇನೆ, ಸೊ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಬಿಸ್ನೆಸ್ ಮುಂದುವರ್ಸ್ಬೇಕಂತ ಹೇಳಿದ್ರೆ ನನ್ಗೆ ಫ್ರೆಂಡ್ಸ್ ಬೇಕಾಗುತ್ತೆ, ಸಾಕಷ್ಟು ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಬೈಕ್ನು ಕೂಡ ಮಾರ್ದೆ. ಯಾಕಂದ್ರೆ ಎರಡು ಕಾರಣ. ಒಂದು, ದುಡ್ಡಿಲ್ಲ. ಎರಡನೇದು ಸೊ ಏನಪ್ಪಾ ಅಂತ ಹೇಳಿದ್ರೆ ಸೊ ಏನಾನ ಬಸ್ಸಲ್ಲಿ ಹೋದ್ರೆ ಸಾಕಷ್ಟು ವ್ಯಕ್ತಿಗಳನ್ನ ಭೇಟಿ ಮಾಡ್ಬೋದಲ್ವಾ ಅನ್ನೋ ಒಂದು ಆಲೋಚನೆ. ಸೊ ಆ ಒಂದು ಇದರಲ್ಲಿ ಬೈಕನ್ನ ಮಾರ್ಬಿಟ್ಟು ಸೊ ಇದನ್ನ ಆಪ್ಷನ್ ಅನ್ನ ತಗೊಂಡೆ. ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಸೊ ವಿಸಿಟಿಂಗ್ ಕಾರ್ಡ್ ಅನ್ನ ಪಕ್ಕದಲ್ಲಿ ಇರುವಂತ ವ್ಯಕ್ತಿಗೆ ಕೊಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಭಯ. ಸೊ ಕೈ ಕಾಲೆಲ್ಲ ನಡಕ ಬರೋದು. ಸೊ ಆ ಒಂದು ಟೈಮಲ್ಲಿ ಸೊ ಆ ವ್ಯಕ್ತಿಗೆ ಹೇಳಕ್ ಆಗಲ್ಲ ಅನ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ಅನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಸ್ಟಾಪ್ ಅಲ್ಲಿ ಇಳ್ಕೊಂತ ಇದ್ದೆ. ಇಳ್ಕೊಂಡಾಗ ಎಷ್ಟೋ ಸತಿ ಆ ವ್ಯಕ್ತಿಗಳು, ಸರ್ ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನ ಮರ್ತ್ಬಿಟ್ಟು ಹೋಗ್ತಾ ಇದಾರೆ ಅನ್ಬಿಟ್ಟು ನನಗೆ ರಿಟರ್ನ್ ಕೊಟ್ಟಿದ್ದಾರೆ. ನೋಡಿ, ಅವ್ರಿಗೆ ನಾನು ಕೊಡೋಂಥದ್ದು ವಿಸಿಟಿಂಗ್ ಕಾರ್ಡ್ ನನಗೆ ರಿಟರ್ನ್ ಕೊಡ್ತಾ ಇದ್ರು. ಯಾಕಂದ್ರೆ ನಾನು ಮಾತಾಡ್ತಾ ಇರ್ಲಿಲ್ಲ, ಇನ್ವಿಟೇಷನ್ ಅನ್ನ ಕೊಡ್ತಾ ಇರ್ಲಿಲ್ಲ. ಈ ತರ ಪೊಸಿಷನ್ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಆ ಜರ್ನಿ ಸೊ ಸ್ಟಾರ್ಟ್ ಆಗಿ ಹೋಗ್ತಾ 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 ಬಿಸ್ನೆಸ್ ಅನ್ನ ಕಟ್ಟಬೇಕು ಅನ್ನೋ ಟೈಮಲ್ಲಿ ಮಾನಿ ಕ್ಲಾಸ್ ಕಲ್ಸ್ಕೊಟ್ಟಿತ್ತಲ್ವಾ, ಆ ಮಾನಿ ಕ್ಲಾಸ್ ಮುಖಾಂತರ ಒಬ್ಬ ವ್ಯಕ್ತಿ ನನ್ಗೆ ಸೊ ಎಂಟ್ರಿ ಆದ್ರು. ಸೊ ನನ್ನ ಮೋದಿಕೇರ್ ಜರ್ನಿಯಲ್ಲಿ ಸೊ ನನ್ನ ಪಾರ್ಟ್ನರ್ ಆಗಿ ಎಂಟ್ರಿ ಆದಂತ ವ್ಯಕ್ತಿ, ಮೊದಲನೇ ವ್ಯಕ್ತಿ ಮಿಸ್ಟರ್ ಗುರುಪ್ರಸಾದ್, ಸ್ಟೂಡೆಂಟ್ ಆಗಿದ್ದಂತ ವ್ಯಕ್ತಿ. ತುಂಬಾ ಒಂದು ಸಾಕಷ್ಟು ಒಂದು ಡ್ರೀಮರ್ ಅವರು. ಸೊ ತುಂಬಾ ಧೈರ್ಯ ಅವ್ರಿಗೆ. ಸೊ ಆ ತರ ಇರುವಂತ ಟೈಮ್ ಅಲ್ಲಿ ಆ ವ್ಯಕ್ತಿ ನನ್ನ ಜೊತೆಲಿ ಸೊ ಸಾಥ ಆದಾಗ ಆ ವ್ಯಕ್ತಿ ಕೂಡ ನನ್ನ ಜೊತೆಗೆ ಫೀಲ್ಡ್ ವರ್ಕಿಗೆ ಬರೋಕ್ ಸ್ಟಾರ್ಟ್ ಮಾಡಿದ್ರು. ಸೊ ಆ ವ್ಯಕ್ತಿ ಎಷ್ಟು ಅಂತ ಹೇಳಿದ್ರೆ ಕ್ರಿಕೆಟ್ ಹುಚ್ಚು. ಸಾಕಷ್ಟು ಟೈಮ್ಗಳಲ್ಲಿ ನನ್ಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸೊ ಏನಾನ ಟೌನ್ ಹಾಲ್ ಪ್ರೋಗ್ರಾಮ್ ಇರ್ತಾ ಇತ್ತು. ಅವಾಗ ಸಾಕಷ್ಟು ಟೌನ್ ಹಾಲ್ ಪ್ರೋಗ್ರಾಮು 2-3 ಶೋಗಳು ಇರ್ತಾ ಇತ್ತು ವಾರಕ್ಕೆ. ಸೊ ವಾರ ಇರ್ತಾ ಇತ್ತು. ಆ ಒಂದು ಟೈಮಲ್ಲಿ ಜೊತೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಆ ವ್ಯಕ್ತಿ ಕ್ರಿಕೆಟ್ ಹುಚ್ಚು. ಸೊ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಇರ್ತಾ ಇದ್ರು. ಸೊ ಎಷ್ಟೋ ಟೈಮ್ಗಳಲ್ಲಿ ಆ ವ್ಯಕ್ತಿನ ಕ್ರಿಕೆಟ್ ಫೀಲ್ಡ್ ಗ್ರೌಂಡ್ ಇಂದಾನೆ ಕರ್ಕೊಂಡ್ ಬಂದಿರುವಂತ ಉದಾಹರಣೆಗಳಿದಾವೆ. ಸೊ ಆ ವ್ಯಕ್ತಿನ ಸೊ ಜೊತೆ ಹಾಕೊಂಡು ನಾನು ಕೂಡ ಫೀಲ್ಡ್ ವರ್ಕ್ ಮಾಡ್ತಾ ಹೋದೆ. ಆ ವ್ಯಕ್ತಿಯಲ್ಲಿರುವಂತ ಒಂದು ಮೋಟಿವೇಶನ್, ಆ ವ್ಯಕ್ತಿಯಲ್ಲಿರುವಂತ ಡ್ರೀಮ್ ನೋಡಿ. ಸೊ ಡೌನ್ ಲೈನು ನನ್ಗೆ ಫ್ರಂಟ್ ಲೈನು, ಆದ್ರೆ ಫ್ರಂಟ್ ಲೈನ್ ಆಗಿದ್ರು ಕೂಡ ಆ ವ್ಯಕ್ತಿ ಸೊ ಆ ಧೈರ್ಯ ನೋಡಿ, ಆ ಒಂದು ಪ್ಯಾಷನಿಟಿಕ್ ನೋಡಿ ನಾನು ಕಲಿತಾ ಹೋದೆ. ನನ್ನಲ್ಲಿ ಒಂದು ಧೈರ್ಯ ಬರ್ತಾ ಹೋಯ್ತು. ಸಾಕಷ್ಟು ಕಡೆ ಆ ವ್ಯಕ್ತಿ ಈ ತರ ಮಾಡೋಣ, ಆ ತರ ಮಾಡೋಣ ಅಂತ ಹೇಳ್ಬಿಟ್ಟು ಕ್ರಿಯೇಟಿವಿಟಿ ಮಾಡ್ತಾ 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 ನನಗೂ ಕೂಡ ಒಂದು ಕ್ರಿಯೇಟಿವಿಟಿ ಅನ್ನೋದು ಸೊ ಸ್ಟಾರ್ಟ್ ಆಗ್ತಾ ಹೋಯ್ತು. ಸೊ ಅದ್ರ ಜೊತೆಗೆ ಇಬ್ರು ಹೋಗ್ತಾ ಇದ್ವಿ, ಟೌನ್ ಹಾಲ್ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಸಾಕಷ್ಟು ಕಡೆ ಟ್ರೈನಿಂಗ್ ನಡೀತಾ ಇತ್ತು. ಸಕ್ಸಸ್ ಸೆಮಿನಾರು ಅಂಬೇಡ್ಕರ್ ಭವನ್ ನಡೀತಾ ಇತ್ತು, ಕುವೆಂಪು ಕಲಾಕ್ಷೇತ್ರ ನಡೀತಾ ಇತ್ತು. ಪ್ರತಿಯೊಂದು ಜಾಗದಲ್ಲೂ ಕೂಡ ನಾವ್ ಇರ್ತಾ ಇದ್ವಿ ಇಬ್ರೇನೆ.
ಸೊ ಸುಮಾರು ಅಂತ ಹೇಳಿದ್ರೆ 2 ವರ್ಷ ನಮ್ ಜರ್ನಿ ನಡೀತಾ ಇದೆ. ಸೊ ಬರ್ತಾ ನಾವು ಪ್ರೆಸೆಂಟೇಶನ್ ಕೊಡ್ತಾ ಇದ್ವಿ. ಸೊ ಕೊಟ್ಟಂತ ವ್ಯಕ್ತಿ ಬರ್ತಾ ಇದ್ರು, ಬಂದಂತ ವ್ಯಕ್ತಿ ಉಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ಹೆಂಗ್ ಉಳಿಸ್ಕೊಳ್ಳೋದು ಗೊತ್ತಾಗ್ತಾ ಇರ್ಲಿಲ್ಲ. ಅವನ ಟೈಮಲ್ಲಿ ಆ ವ್ಯಕ್ತಿಗೂ ಕೂಡ ಟೀಮ್ ಬರ್ತಾ ಇತ್ತು, ಹೋಗ್ತಾ ಇತ್ತು, ನನಗೂ ಬರ್ತಾ ಇತ್ತು, ಹೋಗ್ತಾ ಇತ್ತು. 2 ವರ್ಷ ಕಳೆದಿದ್ವಿ. 2 ವರ್ಷದ ನಂತರ ತಿರುಗಿ ನೋಡಕ್ ಹೋದ್ರೆ ಸೊ ನಮ್ಮ ಚೆಕ್ ನೋಡಕ್ ಹೋದಾಗ ಸೊ 100, 200, 300, 500 ಈ ತರ ಇರ್ತಾ ಇತ್ತು. ಸೊ ಆನ್ ಟೈಮಲ್ಲಿ ಸೊ ಮನೇಲಿ ತುಂಬಾ ಕಷ್ಟದ ಪರಿಸ್ಥಿತಿ, ಎಷ್ಟು ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಸೊ ಏನೋ ಒಂದು ಕೊಡ್ಸೋಣ, ಮಕ್ಕಳು ಕೊಡ್ಸೋಣ. ಯಾಕೆಂದ್ರೆ ನಾನು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದಾಗ ಸೊ ಮನೆಗೆ ಹೋದ್ರೆ 500, 1000 ಗಟ್ಲೆ ಸ್ನಾಕ್ಸ್ ಅನ್ನ ತಗೊಂಡೋಗಿ ಕೊಡ್ತಾ ಇದ್ದೆ. ಸೊ ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಒನ್ಸ್ ಅಪಾನ್ ಎ ಟೈಮು ಸೊ ನನಗೆ 2 ರೂಪಾಯಿ ಜೋಬಲ್ಲಿ ಇಟ್ಕೊಳಕ್ ಕೂಡ ಆಗ್ತಾ ಇರ್ಲಿಲ್ಲ. ಬಿಸ್ಕೆಟ್ ಕೊಡ್ಸೋಣ ಅಂದ್ರೂ ಕೂಡ ಅಷ್ಟು ಕಷ್ಟದ ಪರಿಸ್ಥಿತಿ ನನಗ್ ಬಂದಿತ್ತು. ಸೊ ಆ ಟೈಮಲ್ಲಿ ಏನಪ್ಪಾ ಮಾಡೋದು ಅನ್ನೋ ಒಂದು ಪರಿಸ್ಥಿತಿ. ನಮ್ಮ ಮಿಸ್ಸಸ್ ಇಷ್ಟೊತ್ತು ಮಾತಾಡೋರಲ್ವಾ, ಆ ವ್ಯಕ್ತಿ ಏನ್ ಮಾಡಿದ್ರು, ಸೊ ನನಗೆ ಇಷ್ಟಪಟ್ಟು ಕೊಡ್ಸಿದ್ರು. ಮೋದಿಕೆರ ನನ್ನ ಮಾವ ಮಾಡ್ತಾ ಇದಾರೆ, ಸೊ ನೀನು ಮಾಡು, ನೀನು ಚೆನ್ನಾಗ್ ಬೆಳಿತೀಯ ಅನ್ಬಿಟ್ಟು ಕೊಡ್ಸಿದ್ರು. ಒನ್ಸ್ ಅಪಾನ್ ಎ ಟೈಮ್ ಆ ವ್ಯಕ್ತಿ ಬಿಸ್ನೆಸ್ ಬೇಡ, ನೀನು ಮೇ ಬಿ 2011, 2012 ಬೂಟ್ ಕ್ಯಾಂಪ್ ಆ ಒಂದು ಟೈಮಲ್ಲಿ ನಮ್ಮ ಚಂದ್ರು ಸರ್ ಟೀಮಲ್ಲಿ ಬೂಟ್ ಕ್ಯಾಂಪ್ ಅನ್ನೋದು ತುಂಬಾ ಒಂದು ಫೇವರೇಟ್ ಸಬ್ಜೆಕ್ಟ್. ಆ ಒಂದು ಸಬ್ಜೆಕ್ಟ್ ನಡೆಯುವಂತ ಟೈಮಲ್ಲಿ ಆಕ್ಚುಲಿ 3 ಬೂಟ್ ಕ್ಯಾಂಪ್ ಅನ್ನ ಅಟೆಂಡ್ ಮಾಡಿದೀನಿ. 3 ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿದೀನಿ. 3ನೇದು ಆದ್ಮೇಲೆ 4ನೇದು ಬೂಟ್ ಕ್ಯಾಂಪ್ ಅಟೆಂಡ್ ಮಾಡ್ಬೇಕು. ಆಕ್ಚುಲಿ ಆಗಿನ ಬೂಟ್ ಕ್ಯಾಂಪ್ ಹೆಂಗಿತ್ತು ಅಂತ ಹೇಳಿದ್ರೆ 3 ದಿನ ಬೂಟ್ ಕ್ಯಾಂಪ್ 9 ಗಂಟೆಗೆ ಹೋಗ್ಬೇಕಾಯ್ತು. ಸೊ ಮಿಸ್ಸಸ್ ಇಲ್ಲಿ ನೆಗೆಟಿವ್, ಹೋಗ್ಬೇಡ, ನೀನ್ ಮೋದಿಕೇರ್ ಮಾಡ್ಬೇಡ, ಯಾವ್ದನ್ನ ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಹೋದ್ರೆ ಏನಾನ ಒಂದು ಫ್ಯಾಮಿಲಿ ನಡ್ಸೋದಕ್ಕಾಗುತ್ತೆ, ಮಕ್ಳು ಓದ್ತಾ ಇದಾರೆ, ಸೊ ಮಗು ಚಿಕ್ಕ ಮಗಳು ಬೇರೆ, ಸೊ ಇನ್ನೇನು ಸ್ಕೂಲ್ಗೆ ಸೇರಿಸ್ಬೇಕು ಆ ಹಂತದಲ್ಲಿ ಇದ್ಲು. ಸೊ ಆ ಒಂದು ಟೈಮಲ್ಲಿ ಸೊ ಬೂಟ್ ಕ್ಯಾಂಪ್ ಬಂತು. ಬೂಟ್ ಕ್ಯಾಂಪ್ ಹೋಗ್ಬೇಕು, ನಾನು ಯಾವ್ದು ಮಿಸ್ ಮಾಡೋನೇ ಅಲ್ಲ. ಮೋದಿಕೇರ್ ಅಲ್ಲಿ ಯಾವುದೇ ಸಿಕ್ಕರು ಕೂಡ ಅದು ಕೂಡ ಸೊ ಚಂದ್ರು ಸರ್ ಯಾವುದೇ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಇವತ್ತವರೆಗೂ ಕೂಡ ಮಿಸ್ ಮಾಡಿದಿಲ್ಲ, ಆವತ್ತು ಕೂಡ ಮಿಸ್ ಮಾಡ್ತಾ ಇರ್ಲಿಲ್ಲ. ಸೊ ಆ ಒಂದು ಬೂಟ್ ಕ್ಯಾಂಪ್ ಆಕ್ಚುಲಿ ಬಂತು. ಸೊ ಡೇಟ್ ಅನೌನ್ಸ್ಮೆಂಟ್ ಆಯ್ತು, ಹತ್ರ ಬಂತು, ಆವತ್ತು ಬಂದ್ಬಿಟ್ಟಿದೆ. ಸೊ ಆಕ್ಚುಲಿ ನಾನು ಬೂಟ್ ಕ್ಯಾಂಪ್ ಅಟೆಂಡ್ ಮಾಡೋಂತ ಪದ್ಧತಿ ಯಾವ ರೀತಿ ಇತ್ತು ಅಂದ್ರೆ, ಮನೇಲಿ ನೆಗೆಟಿವ್ ಅಲ್ವಾ. ಸೊ ನೆಗೆಟಿವ್ ಇದ್ದಾಗ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಸೊ ಆಕ್ಚುಲಿ ನಾನೇನೋ ಬೆಳಗ್ಗೆನೆ ಹೊಟ್ಬಿಟ್ರೆ ಸೊ ಆ ವ್ಯಕ್ತಿ ಸ್ಟಾಪ್ ಮಾಡೋದಕ್ಕೆ ಸೊ ಇಲ್ಲ ಹೋಗ್ಬೇಡ ಅನ್ನೋ ಮಟ್ಟಕ್ಕೆ ಸೊ ಮಾಡ್ತಾ ಇದ್ರು. ತುಂಬಾ ಮಾತಾಡ್ತಾ ಇದ್ರು, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು. ಫಸ್ಟ್ ಪಾಸಿಟಿವ್ ಬಂದಂತದ್ದು, ಆಮೇಲೆ ನೆಗೆಟಿವ್ ಬರ್ತಾ ಹೋಯ್ತು. ಸೊ ಯಾಕಂದ್ರೆ ಚೆಕ್ ಇರ್ಲಿಲ್ಲ. ಸೊ ಆ ಒಂದು ಟೈಮಲ್ಲಿ ಬೂಟ್ ಕ್ಯಾಂಪು ಬೆಳಗ್ಗೆ ಹೋಗ್ಬೇಕು, ಬೆಳಗ್ಗೆ ಹೋದ್ರೆ ಇನ್ನ ಸೊ ನಾನು ತಡೀತಾರೆ ಅಂತ ಹೇಳ್ಬಿಟ್ಟು ನಾನು ಸೊ 11, 12 ಗಂಟೆವರೆಗೂ ಕೂಡ ಪ್ಯಾಕಪ್ ಮಾಡಿ ಆ ಬಟ್ಟೆಗಳನ್ನ ಹೆಂಗ್ ಮಾಡ್ತಾ ಇದ್ದೆ ಅಂದ್ರೆ, ಆ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಸೊ ನಾನು ಯಾವಾಗ್ಲೂ ಫೀಲ್ಡ್ ವರ್ಕ್ ಹೆಂಗ್ ಹೋಗ್ತೀನೋ ಅದೇ ರೀತಿ ಪ್ರೆಸ್ ಮಾಡಿ ಇಟ್ಕೊಂತಾ ಇದ್ದೆ. ಸೊ ಇಟ್ಕೊಂಡಿದೀನಿ. ಸೊ ಮೇ ಬಿ 11:30 ಅನ್ಸುತ್ತೆ, ಹೋಗ್ಬೇಕು, ಓಡ್ಬೇಕು. ಸೊ ಬಂದ್ ಬಾಗ್ಲತ್ರ ಸೊ ಬರೋ ಅಷ್ಟೊತ್ತಿಗೆ ಸೊ ಅಷ್ಟೊತ್ತಿಗೆನೆ ಮಲಗ್ಬಿಟ್ಟಿದ್ರು ಅವ್ರು. ಸೊ ಗೊತ್ತು ಏನೋ ಒಂದು ಆಗುತ್ತೆ ಅನ್ನೋದು ಗೊತ್ತು. ಸೊ ಆಕ್ಚುಲಿ ಬಂದು ಬಾಗಿಲು ತೆಗಿತಾ ಇದ್ದೀನಿ, ತೆಗಿತಾ ಇದ್ದಂಗೆ ಬಾಗಿಲು ಅಡ್ಡ ಬಂದ್ಬಿಟ್ಟು ಬೋಲ್ಟ್ ಹಾಕ್ಬಿಟ್ಟು ಒಂದು ಮಾತು ಹೇಳೋರು ಅವತ್ತು. ಸೊ ನೀನ್ ಏನನ ಮೋದಿಕೇರ್ ಬೂಟ್ ಕ್ಯಾಂಪ್ ಹೋಗ್ತಾ ಇದೀವಿ ಗೊತ್ತು ನನ್ಗೆ, ಬೂಟ್ ಕ್ಯಾಂಪ್ಗೆ ಏನಾನ ಹೋಗಿದ್ಯಾ ಅಂತ ಹೇಳಿದ್ರೆ ಸೊ ನನ್ನ 2 ಮಕ್ಕಳು ಪ್ಲಸ್ ನಾನು ಕೂಡ ಸೊ ಅವತ್ತು ಏನಾನ ಮಾಡ್ಕೊಂಡ್ಬಿಡ್ತೀವಿ. ನೀನ್ ದೊಡ್ಡಬಳ್ಳಾಪುರ ತಲುಪೋ ಅಷ್ಟೊತ್ತಿಗೆ, ಬೂಟ್ ಕ್ಯಾಂಪ್ ತಲುಪೋ ಅಷ್ಟೊತ್ತಿಗೆ, ಪೆಸೆಂಟ್ ಕ್ಯಾಂಪ್ ತಲುಪೋ ಅಷ್ಟೊತ್ತಿಗೆ ಸೊ ನೀನು ಸೊ ರಿಟರ್ನ್ ಬರ್ಬೇಕಾಗುತ್ತೆ, ನಿನ್ ಫೋನ್ ಬರುತ್ತೆ ಅನ್ಬಿಟ್ಟು ಹೇಳಿದ್ರು. ಸೊ ಅವತ್ತು ಎಷ್ಟು ಶಾಕ್ ಆಯ್ತು ಅಂದ್ರೆ 1 ನಿಮಿಷ ಅಲ್ಲಿ ಕುತ್ಕೊಂಡ್ಬಿಟ್ಟೆ ನಾನು, ಏನಪ್ಪಾ ಮಾಡೋದು ಹಿಂಗಂತ ಇದಾರೆ ಅನ್ಬಿಟ್ಟು. ಆಮೇಲೆ ಸೊ ಆಕ್ಚುಲಿ ನಮ್ಮ ಚಂದ್ರು ಸಾರ್ ನಿಜವಾಗ್ಲೂ ಆಡ್ಸಪ್ ಹೇಳ್ಬೇಕು, ಯಾವತ್ತೂ ಕೂಡ ಹೇಳ್ಕೊಡ್ತಾ ಇದ್ರು, ಬಂಡ ಧೈರ್ಯ ಇರ್ಬೇಕು, 2 ಗುಂಡಿಗೆ ಇರ್ಬೇಕು ಅನ್ಬಿಟ್ಟು. ಐ ಡೋಂಟ್ ಕೇರ್, ಎಲ್ಲದಕ್ಕೂ ಐ ಡೋಂಟ್ ಕೇರ್ ಅಂತ ಹೋಗ್ತಾ ಇರು, ನಿನ್ಗೆ ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ತಾ ಇದ್ರು. ಅವತ್ತು ಆ ಒಂದು ಶಬ್ದನ ಜ್ಞಾಪನ ಮಾಡ್ಕೊಂಡೆ, ಏನಾನ ಆಗ್ಲಿ ಹೊರಡೋಣ ಅಂತ ಹೇಳ್ಬಿಟ್ಟು ಬೋಲ್ಟ್ ತೆಗೆದು ಸೊ ಒಂದು 4-5 ಹೆಜ್ಜೆ ಆಚೆ ಇಟ್ಟಿದ ತಕ್ಷಣ ಸೊ ಢಮಾರ್ ಅಂತ ಸೌಂಡ್ ಬಂತು, ಡೋರ್ ಆಗ್ತಂಥದ್ದು. ಶಾಕ್ ಆಯ್ತು, ಎದೆ ಜಿಲ್ ಅಂತು. ಆದ್ರೂ ಕೂಡ ಏನೋ ಒಂದು ಬಂಡ ಧೈರ್ಯದಿಂದ ಹೊಟ್ಟಿದ ಆದ್ಮೇಲೆ 3 ದಿನ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿದೆ. ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿದ ನಂತರ ಸೊ ಮನೆಗ್ ಬಂದಿದ ನಂತರ ಸೊ 3 ದಿನ ಆದ್ಮೇಲೆ ಚೆನ್ನಾಗಿ ಮಾತಾಡೋರು ಸೊ ಇದ್ರು. ಸೊ ಅದಾದ್ಮೇಲೆ ಅಲ್ಲಿಂದ 3ನೇ ದಿನದ ಬೂಟ್ ಕ್ಯಾಂಪ್ ಲಾಸ್ಟ್ ದಿನ ಎಷ್ಟು ಹತ್ತಿದೀನೋ ಗೊತ್ತಿಲ್ಲ, ಅಲ್ಲಿ ಲಾಸ್ಟ್ ಅಲ್ಲಿ ಸಾಕಷ್ಟು ಹತ್ತಿ ಬಿಟ್ಟಿದೀನಿ.
ಸೊ ಈ ತರ ನನ್ನ ಜೀವನ ಆಗೋಯ್ತಲ್ವಾ, ಹೆಂಗೆ ಏನು, ಸೊ ಇನ್ ಮುಂದಕ್ಕೆ ಆಗ್ಬಾರ್ದು, ಏನನಾ ಒಂದು ಮಾಡ್ಬೇಕು ಅನ್ನೋದು ಒಂದು ಛಲ ಅಲ್ಲಿಂದ ಬಂತು. ಸೊ ಆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನನ್ಗೆ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆ ಬೂಟ್ ಕ್ಯಾಂಪ್ ಅನ್ನ ಟರ್ನಿಂಗ್ ಪಾಯಿಂಟ್ ಆದ್ಮೇಲೆ ಸೊ ನಾನು ಬಂದಿದ್ದ ಆದ್ಮೇಲೆ 7 ತಿಂಗಳು ಸೊ ಸಾಕಷ್ಟು ಒಂದು ಬೇರೆ ಬೇರೆ ಏನ್ ನಾವು ಮಾಡ್ತಾ ಇದ್ವಿ ಆಕ್ಟಿವಿಟೀಸ್, BOM ಆಗ್ಬೋದು, BOM ಸ್ಟಾರ್ಟ್ ಮಾಡಿದ್ವಿ. ಸೊ ಇವೆಲ್ಲಾನು ಸ್ಟಾರ್ಟ್ ಮಾಡಿ ಸೊ ಮಾಡ್ತಾ ಸೊ ಖಂಡಿತ ಸೊ ಒಂದು ಟೈಮ್ ಬಂದೇ ಬಿಡ್ತು. KK ಮೋದಿ ಅವರು ಬೆಂಗಳೂರು ಬಂದಿದ್ರು, ಕೋರಮಂಗಲ ಇಂಡೋರ್ ಸ್ಟೇಡಿಯಂ ಅಲ್ಲಿ. ಸೊ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಅಲ್ಲಿ ಸೊ ನಾನು ಹೆಮ್ರಾಳ್ ಆಗಿದೆ. ಅವಾಗಿನ ಒಂದು ಮ್ಯಾಕ್ಸಿಮೈಸರ್ ಪ್ಲಾನ್ ಅಲ್ಲಿ 2,40,000 ಕೊಟ್ಟು ಸೊ ಹೆಮ್ರಾಳ್ ಆಗಿದೆ. ಅಲ್ಲಿವರೆಗೂ ಕೂಡ ಮೈ ಡಿಯರ್ ಫ್ರೆಂಡ್ಸ್, ಸೊ ನನ್ನ ಅಚೀವ್ಮೆಂಟ್ ಇದ್ದಂಥದ್ದು ಓಲ್ಡ್ ಪ್ಲಾನ್ ಅಲ್ಲಿ ಸೊ 12% ಮೇಲೆ ಹತ್ತಾನೆ ಇರ್ಲಿಲ್ಲ. 12 ಇಲ್ಲ ಅಂದ್ರೆ ಸೊ ಮೇ ಬಿ 9-12 ಇದ್ರಲ್ಲೇ ಇರ್ತಾ ಇದೆ. ಅದ್ರ ಮೇಲೆ ಹತ್ತುತ್ತಾ ಇರ್ಲಿಲ್ಲ. ಅದಾದ್ಮೇಲೆ ಬೂಟ್ ಕ್ಯಾಂಪ್ ಆದ್ಮೇಲೆ ಸೊ ಎಂಬ್ರಾಯ್ಡ್ ಅನ್ನೋದು ಆಗಿತ್ತು. ಸೊ ಎಂಬ್ರಾಯ್ಡ್ ಆದಾಗ ವೈಫ್ ಸಮೇತ ಮಕ್ಕಳ ಸಮೇತ KK ಮೋದಿ ಅವ್ರ ಸಮ್ಮುಖದಲ್ಲಿ ಸೊ ರೆಕಗ್ನಿಷನ್ ತಗೊಂಡೆ. ಅಲ್ಲಿಂದ ಆಚೆಗೆ ಸೊ ನಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಬಂತು. ಸೊ ಆ ಪಾಸಿಟಿವ್ನೆಸ್ ಯಾವ ರೀತಿ ಬಂತು ಅಂದ್ರೆ ಸಾಕಷ್ಟು ಕಡೆ ಸೊ ಅವರು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರು. ಅದು ಕೂಡ ಕೆಲವೊಂದು ಟೈಮ್ಗಳಲ್ಲಿ ಕ್ರಿಟಿಕಲ್, ಅಲ್ಲೂ ಕೂಡ ಇನ್ಕಮ್ ಅನ್ನೋದು ಗ್ರೋತ್ನೆಸ್ ಇರ್ಲಿಲ್ಲ. ಸೊ ಅದಾದ್ಮೇಲೆ ಸೊ 2012 ದಾಟಿದ ನಂತರ ಸೊ ಮೇ ಬಿ 2013 ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ತಿರ್ಗಾ ಕ್ರಿಟಿಕಲ್ ಸ್ಟೇಜ್ ಬಂತು. ಯಾಕಂದ್ರೆ ನನ್ನ ಟೀಮ್ ಇದ್ದಂಥದ್ದು ಶಿವಮೊಗ್ಗ, ಅರಸೀಕೆರೆ, ಸಾಕಷ್ಟು ಕಡೆ ಟೀಮ್ ಇತ್ತು. ಆ ಟೀಮು ಯಾವ ರೀತಿ ಅಂದ್ರೆ ಸೊ ಆ ಒಂದು ಸಂದರ್ಭ, ಸೊ ಪ್ಲಾನ್ ಸಂದರ್ಭ, ಸೊ ಒಂದು ಕೊಲಾಪ್ಸ್ ಆಯ್ತು. ಕೊಲಾಪ್ಸ್ ಆದಾಗ ಸೊ 0 ಮಟ್ಟಕ್ಕೆ ಬಂದ್ಬಿಟ್ವಿ. 2013, 2014 0 ಮಟ್ಟಕ್ಕೆ ಬಂದಾಗ ತುಂಬಾ ಒಂದು ಎಷ್ಟು ಇದಾಯ್ತು ಅಂದ್ರೆ ಆಕ್ಚುಲಿ ಯಾವ್ದಾನ ಕೆಲ್ಸಕ್ಕೆ ಹೋಗ್ಕೊಂಡು ಮಾಡೋಣವಾ, ಸೊ ಪಾರ್ಟ್ ಟೈಮ್ ಅಲ್ಲಿ ಮಾಡೋಣವಾ ಅನ್ನೋ ಆಲೋಚನೆ ಬಂತು. ಆದ್ರೂ ಕೂಡ ಏನೋ ಗೊತ್ತಿಲ್ಲ, ಚಂದ್ರು ಸರ್ ಎಂಟೈರ್ ಮಿರಾಕಲ್ ಇದು 4% ಏನಿದ್ದಾರೆ ಸೊ ಎಲ್ಲಾ ಕಡೆನೂ ಒಂದ್ ಹತ್ರ ಸೇರ್ತಾ ಇದ್ವಿ. ಆವತ್ತು ಕೂಡ ಬಿದ್ದಾಗ್ಲೂ ಕೂಡ ಎಲ್ಲಾ ಒಂದ್ ಹತ್ರ ಸೇರ್ತಾ ಇದ್ವಿ. ಸೇರಿದಾಗ ಹಿಂಗ್ ಮಾಡೋಣ, ಆ ರೀತಿ ಮಾಡೋಣ, ಈ ರೀತಿ ಆಕ್ಟಿವಿಟೀಸ್ ಮಾಡೋಣ. ಸೊ ನಿಜವಾಗ್ಲೂ ಚಂದ್ರು ಸರ್ ಎಂಟೈರ್ ಟೀಮ್ ಅಂಡ್ ಚಂದ್ರು ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇವತ್ತು ಶಾಲಿನಿ ಮೇಡಮ್, ಚಂದ್ರು ಸರ್ ನಮ್ಗೆ ಎಷ್ಟು ಧೈರ್ಯ ಹೇಳಿದಾರೆ ಗೊತ್ತಿಲ್ಲ. ಸೊ ಅಂಡ್ ನಮ್ಮ ಅಪ್ಲೈನ್ ಇದಾರಲ್ವಾ, 18 ಅಪ್ಲೈನ್ಗಳು ನನಗೆ, ಸೊ ಸಾರಿ 17 ಅಪ್ಲೈನ್ಗಳು ಕೂಡ ಕೈ ಬಿಟ್ರು ಕೂಡ ಇವತ್ತು ಅದು ಅಪ್ಲೈನ್ ಸಪೋರ್ಟ್ ಚಾರ್ಟ್ ಫಸ್ಟ್ ಅಲ್ಲೇ ಬರ್ಸ್ತಾರೆ ನಮ್ಗೆ ಸಿಸ್ಟಮ್ ಟ್ರೈನಿಂಗ್ ಅಲ್ಲಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆ ಒಂದು ಸಿಸ್ಟಮ್ ಟ್ರೈನಿಂಗ್ಗೆ. ಸೊ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಎಷ್ಟು ಮಟ್ಟಿಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ 17 ಅಪ್ಲೈನ್ಗಳು ಇಲ್ದಿರ ಕೂಡ ನನಗೆ ಸುರೇಶ್ ಸರ್ ನನಗೆ ಮೇಜರ್ ಸ್ಟೆಪ್ ಒಂದು ಅಪ್ಲೈನ್ ಆಗಿ ನಾನು ಕೈ ಹಿಡಿದ್ರು. ಸೊ ಪ್ರತಿಯೊಂದು ಜಾಗದಲ್ಲೂ ಕೂಡ ನನಗೆ ಸೊ ಸುರೇಶ್ ಸರ್ ಈ ತರ ಮಾಡಿ ನನಗೆ 2013, 2014 0 ಬಿಸ್ನೆಸ್. ಆ 0 ಇದ್ದಾಗ ಸುರೇಶ್ ಸರ್ ಕೊಟ್ಟಂತ ಒಂದು ಧೈರ್ಯ, ಚಂದ್ರು ಸರ್ ಕೊಟ್ಟಂತ ಒಂದು ಸೊ ಗ್ರೂಪ್ ಅಲ್ಲಿ ಆಕ್ಟಿವಿಟೀಸ್ ಈ ತರ ಮಾಡೋಣ ಅಂತ ಹೇಳಿ ಆ ಧೈರ್ಯ ನಮ್ಮನೆ ದೊಡ್ಡ ಮಟ್ಟಕ್ಕೆ ತಗೊಂಡ್ತಾ ಹೋಯ್ತು. ತಗೊಂತ ಸೊ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಸ್ಟೆಪ್ಗೆ ಬರ್ತಾ ಇದ್ವಿ. ಟೀಮ್ ಬೆಳೀತಾ ಇರುವಂತ ಟೈಮ್ ಅಲ್ಲಿ ಸೊ ನಿಜವಾಗ್ಲೂ ಇವತ್ತು ಮರೆಯಕ್ಕಾಗಲ್ಲ. ಸೊ 2016, ಯಾಕಂದ್ರೆ ನಾವು ಬಿದ್ದು ಎದ್ದಂತ ಟೈಮಲ್ಲಿ ಚಂದ್ರು ಸರ್ ತಗೊಂಡಂತ ಆಲ್ ಓವರ್ ಇಂಡಿಯಾ ರೆವಲ್ಯೂಷನ್ ಮಾಡ್ತು ಆ ಒಂದು ಪ್ರೋಗ್ರಾಮು. ಯಾಕಂದ್ರೆ ಆ ಒಂದು ಪ್ರೋಗ್ರಾಮ್ ವರ್ಗೂ ಕೂಡ ಸೊ ತಟಸ್ಥವಾಗಿದ್ದಂಥದ್ದು ನಾವೆಲ್ಲಾನು. ಸೊ ಆ ಒಂದು ಟೈಮಲ್ಲಿ ಸೊ ತಗೊಂಡಂತ ಒಂದು ನಿರ್ಧಾರ, ಸಾರಿ ಒಂದ್ ನಿಮಿಷ ಸಾರಿ ಆಕ್ಚುಲಿ ಒಂದು ನಿರ್ಧಾರ ರೈಟ್ ಸೊ ಪವರ್ ಕಟ್ ಆಯ್ತು, ಸಾರಿ. ಆಕ್ಚುಲಿ ಒಂದು ನಿರ್ಧಾರ ಅವತ್ತು 2016 ಜೂನ್ ಒಂದು ಮಿರಾಕಲ್ ಸೌಂಡ್ ಅನ್ನೋ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡಿದಾಗ ಸೊ ಆಕ್ಚುಲಿ ಒಂದ್ ಇದ್ರಲ್ಲಿ ನಮ್ಮ ಅಚೀವ್ಮೆಂಟ್ ಇರ್ಲಿಲ್ಲ. ಸೊ ಒಂದು SCD ಇತ್ತು, ಆದ್ರೆ SD ಮೇಂಟೈನ್ ಆಗ್ತಾ ಇತ್ತು, ಡೈರೆಕ್ಟರ್ ಮೇಂಟೈನ್ ಆಗ್ತಾ ಇತ್ತು. ಆ ಒಂದು ಟೈಮಲ್ಲಿ ಆ ಒಂದು ಮಿರಾಕಲ್ ಸೌಂಡ್ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ ಸುರೇಖಾ ಬರ್ಗಾವಿಂದ ಹಿಡಿದು ಸೊ ಮೇ ಬಿ ಸಾಕಷ್ಟು ಲೀಡರ್ಸ್ ಅನ್ನ ಕರೆದು ಅವತ್ತು ರೆಕಗ್ನೇಷನ್ ಅನ್ನ ಸೊ ಅವತ್ತು ಕೊಡ್ತಾರೆ.
ಸೊ ಆ ಒಂದು ರೆಕಗ್ನೇಷನ್ ಎಲ್ಲಾರ್ಗು ಕೊಟ್ಟಂತ ಸಂದರ್ಭದಲ್ಲಿ ನನಗ್ ಬಂದಂತದ್ದು ಇಷ್ಟೇನೆ. ಎಸ್, ಸೊ ಮೋದಿಕೆರಲ್ಲಿ ಇದ್ರೆ ಸೊ ಖಂಡಿತ ನಾವು ಗೆಲ್ತೀವಿ. ಇವತ್ತು ನಾವ್ ಇರೋಂತ ಒಂದು ಎಂಟೈರ್ ಸರೌಂಡಿಂಗ್ ಏನಿದೆ, ಇವತ್ತು ರಾಜು ಸಾರ್ ಇಂದ ಹಿಡಿದು ಫಿಲಿಪ್ ಸಿಂಗ್ ಸಾರ್, ನೀನಾ ಮೇಡಮ್ ಇಂದ ಹಿಡಿದು ವಿಜಯ್ ಸಾರ್ ಇಂದ ಹಿಡಿದು ಮೇ ಬಿ ಎಲ್ಲಾ ಹೆಸರುಗಳನ್ನ ತಗೊಳಕ್ ಹೋದ್ರೆ ಇವತ್ತು ಮೈಸೂರು ಪ್ರಶಾಂತ್ ಸಾರ್ ಆಗ್ಬೋದು, ಪ್ರವೀಣ್ ಭಾರದ್ವಾಜ್ ಆಗ್ಬೋದು, ಇವತ್ತು ರವಿ ಕುಲಕರ್ಣಿ ಅವರು ನನ್ನ ಫೇವ್ರೆಟ್ ಇವರು ಅಂಡ್ ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್. ಯಾಕಂದ್ರೆ ನಾನು ಕುವೆಂಪು ಕಲಾಕ್ಷೇತ್ರ ಅಟೆಂಡ್ ಮಾಡಿದಾಗ ಅವರಿಬ್ರು ಸ್ಟೋರಿಯನ್ನ ಕೇಳ್ಬಿಟ್ಟೆ ನಾನು ಬಂದಂತದ್ದು. ಆ ಒಂದು ಟೈಮಲ್ಲಿ ಏನ್ ಕೇಳಿದ್ದೆ, ಅದು ನನಗೆ ಒಂದು ಮಿರಾಕಲ್ ಸೌಂಡ್ ಅನ್ನೋ ಇದ್ರಲ್ಲಿ ಒಂದು ಮೈಂಡ್ ಬಂತು. ಎಸ್, ಒಂದಿನ ನಾನು ಕೂಡ ಈ ಒಂದು ಸ್ಟೇಜ್ ಅಲ್ಲಿ ರೆಕಗ್ನಿಷನ್ ಅವ್ರು ಇವತ್ತು ತಗೊಂತಾ ಇದಾರೆ, ನಾನ್ ತಗೊಂತೀನಿ ಅನ್ನೋದು 2016 ಜೂನ್. ಇವತ್ತು ಮರೆಯಲ್ಲ ಆ ಒಂದು ದಿನನ. ಆ ಒಂದು ಮೈಂಡ್ ಸೆಟ್ ಮಾಡಿದಂಥದ್ದು ಅವತ್ತು ತಟಸ್ಥವಾಗಿದ್ದಂಥದ್ದು. ಅಲ್ಲಿಂದ ಒಂದು ಆಕ್ಟಿವಿಟೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಮರೆಯಕ್ಕಾಗಲ್ಲ. ಸುರೇಶ್ ಸರ್ ಎಂಟೈರ್ ಟೀಮ್ ಯಾಕಂದ್ರೆ ಆ ಒಂದು ಟೈಮಲ್ಲಿ ನನ್ಗೆ ಏನಾಗಿತ್ತು ಅಂದ್ರೆ ಏನ್ ಬಿಸ್ನೆಸ್ ಚೆನ್ನಾಗಿದ್ದಂಥದ್ದು ಬಿದ್ದಾಗ ಇನ್ಕಮ್ ಕೂಡ ಡ್ರಾಪ್ ಆಗಿತ್ತು. ಆ ಒಂದು ಟೈಮಲ್ಲಿ ನನಗೆ ಸಾಕಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಬೇರೆ ಇವತ್ತು ಗಲ್ಲಿಕಾ ಇದು ಅಂತಾರಲ್ವಾ, ಆ ತರ ಬೇರೆ ಕಂಪ್ನಿಗಳು ಕೂಡ ನನಗೆ ಆಫರ್ ಕೊಟ್ಟಾಗ ಎಸ್, ನಾನು ಮೋದಿಕೆ ತಾಯಿ ಒಂದೇನೆ, ಒಂದು ತಾಯಿ ಹೊಟ್ಟೆಯಲ್ಲಿ ಜನ್ಮ ನಾನು ಇವತ್ತು ತಾಳಿದೀನಿ. ಆದ್ರೆ ಇವತ್ತು ಮೋದಿಕೆ ಎಂಟ್ರಿ ಕೊಟ್ಟಿದ್ದೇನೆ ಒಂದ್ ತಾಯಿ. ಆ ತಾಯಿ ಬಿಟ್ಟು ಇನ್ನೊಂದು ಮಲ್ತಾಯಿನ ನಾನು ಹುಡ್ಕೊಂಬಾರ್ದು ಅನ್ನೋದು ಅವತ್ತು ಅರಿವಾಯ್ತು. ಆ ಒಂದು ಏನ್ ಕರಿತಾ ಇದ್ರು ಟೈಮಲ್ಲೇ ಈ ಒಂದು ಪ್ರೋಗ್ರಾಮ್ ಸಿಕ್ತಂಥದ್ದು ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ರೆವಲ್ಯೂಷನ್ ಮಾಡೋದಕ್ಕೆ. ಇವತ್ತು ನಾವೇನೇ ಒಂದು ಫ್ಯೂಚರ್ ವಿಷನ್ ಅನ್ನ ಕಾಣ್ತಾ ಇದ್ವಿ, ಆ ಒಂದು ಪ್ರೋಗ್ರಾಮ್ ಕಾರಣ. ಯಾಕಂದ್ರೆ ಇವತ್ತು ಆ ಪ್ರೋಗ್ರಾಮ್ ಮುಖಾಂತರ ಬರ್ತಾ ಸಾಕಷ್ಟು ಇಂಡಿವಿಜುವಲಿ ಬಿಎಮ್ಸ್ ಆಗ್ಬೋದು, ಸುರೇಶ್ ಸರ್ ಎಂಟೈರ್ ಟೀಮ್ ಅಲ್ಲಿ ಇವತ್ತು ಕೋರ್ ಪರ್ಸನ್ಸ್ ಇದ್ದಾರೆ. ನಾನು ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಯಾಕಂದ್ರೆ ಸುರೇಶ್ ಸರ್ ನಮ್ಗೆ ಮೊದಲ ತಂದೆ ತಾಯಿ ಜನ್ಮ ಕೊಟ್ಟಿದ ನಂತರ ನನ್ಗೆ ತಂದೆ ಸ್ಥಾನದಲ್ಲಿ ನಾನು ಕೊಡುವಂಥದ್ದು ಸುರೇಶ್ ಸರ್. ಇವತ್ತು ಏನೇ ಒಂದ್ ಇದ್ರು ಕೂಡ ಸುರೇಶ್ ಸರ್ ನನಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂತಾರೆ ಮೋದಿಕೆರಲ್ಲಿ. ಅಂಡ್ ಪರ್ಸನಲಿ ಕೂಡ ನಾನು ಏನಾನ ಇದ್ದಾಗ ಅವ್ರ ಹತ್ರ ಸೊಲ್ಯೂಷನ್ ತಗೊಂತೀನಿ. ಯಾಕೆಂದ್ರೆ ಬೆಸ್ಟ್ ಕೌನ್ಸಿಲರ್ ಅವರು. ಅದ್ರ ಜೊತೆಗೆ ನನಗೆ ಸಾಥನ ಕೊಟ್ಟಂತ ಕೋರ್ ಪರ್ಸನ್ಸ್ ಅಲ್ಲಿ ಇನ್ನ ಆಂಜನೇಯ ಆಗ್ಬೋದು, ವೆಂಡಗಿರಿ ಸರ್ ಆಗ್ಬೋದು, ಕನಕಪುರ ಡಾಕ್ಟರ್ ಅಂತಾನೆ ಕರೀತಾರ. ಅದ್ರ ಜೊತೆಗೆ ಗುರುರಾಜ್, ದೇವರಾಜ್ ಗಂಗಾವತಿಯಿಂದ, ಪ್ಲಸ್ ಅದ್ರ ಲತಾ ಮೋಹನ್ ಆಗ್ಬೋದು, ಅದ್ರ ಜೊತೆಗೆ ಸಂಪಂಗರಾಮಹರ ಆಗ್ಬೋದು, ಅಂಬರೀಷ್ ಆಗ್ಬೋದು. ಈ ರೀತಿ ಸಾಕಷ್ಟು ಯಾರ ಹೆಸರು ಹೇಳಿದ್ರು ಇಲ್ಲಿ ಕಮ್ಮಿನೇ. ಸಾಕಷ್ಟು ಲೀಡರ್ಸ್ ನನ್ಗೆ ಅವತ್ತು ಟೀಮ್ ವರ್ಕ್ ಅಲ್ಲಿ ಸಾಥ್ ಕೊಟ್ಟಂತ ಟೈಮಲ್ಲಿ ನಾನು ಅದನ್ನ ದೊಡ್ಡದಾಗಿ ತಗೊಂತ ಆಕ್ಟಿವಿಟೀಸ್ ಅನ್ನ ವರ್ಕ್ಶಾಪ್ಸ್ ಆಗ್ಬೋದು, ಸಾಕಷ್ಟು ಬಿಎಮ್ಸ್ ಆಗ್ಬೋದು, ಮಾರ್ನಿಂಗ್ ಕ್ಲಾಸ್ ಆಗ್ಬೋದು, ಇದೆಲ್ಲ ಮಾಡ್ತಾ ಹೋದ್ವಿ. ಅದ್ರ ಜೊತೆಗೆ ಇನ್ನೊಂದು ಮರ್ತೆ ನಾನು ಆಕ್ಚುಲಿ 2013 2014 ಬಿಸ್ನೆಸ್ ಒಂದೇ ಸತಿ ಡ್ರಾಪ್ ಆದಾಗ ಎಲ್ಲ ಕಳ್ಕೊಂಡಾಗ ನಿಜವಾಗ್ಲೂ ಚಂದ್ರು ಸಾರ್ನ ನಾನು ಯಾವತ್ತೂ ಮರೆಯಲ್ಲ. ಯಾಕೆಂದ್ರೆ ಇವತ್ತು ಯಾವುದೇ ವ್ಯಕ್ತಿ ಆ ಒಂದು ಪೊಸಿಷನ್ ಇದ್ದಾಗ ಲಕ್ಷ ಮೇಲೆ ಇನ್ಕಮ್ ತಗೊಂತಾ ಇದ್ರು, ಅದ್ರ ಜೊತೆಗೆ ಮನೆಗೆ ಓನರ್ ಆಗಿದ್ರು. ಇವತ್ತು ಅವತ್ತು ಕೂಡ ಡೈಮಂಡ್ ಅನ್ನೋ ಒಂದು ಪೊಸಿಷನ್ ಅನ್ನ ಹೋಗಿ ಆ ಪೊಸಿಷನ್ ಅಲ್ಲಿ ಇದ್ದಾಗ ಯಾಕೆಂದ್ರೆ ಒಬ್ಬ ವ್ಯಕ್ತಿನ ಬೆಳ್ಸೋದು ನೋಡಲ್ಲ ಹೊರಗಡೆ. ಆದ್ರೆ ಈ ಮೋದಿಕೆರಲ್ಲಿ ಏನಪ್ಪಾ ಅಂದ್ರೆ ಕೈ ಹಿಡಿಯುವಂತ ಜನ ಇದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ನನ್ಗೆ ಎಲ್ಲಾ ಪ್ರಿಂಟ್ ಎಲ್ಲ ಕಳ್ಕೊಂಡ್ಬಿಟ್ಟೆ. ಯಾಕಂದ್ರೆ ಬ್ರಾಸ್ಲೆಟ್ ಆಫರ್ ಅಲ್ಲಿ ಸಾಕಷ್ಟು ಜನ ನನ್ ಕೈ ಬಿಟ್ಟು ಹೋದಾಗ ಚಂದ್ರು ಸರ್ ಒಂದು ಮೆಸೇಜ್ ಅನ್ನ ಕೊಟ್ರು. ನಾನ್ ನಿಮ್ಮಿಂದ ಬರ್ತೇನೆ ನಡೀರಿ, 3 ತಿಂಗಳು ನಿಮ್ಮಿಂದ ಇರ್ತೇನೆ ಅಂತ ಹೇಳಿದ್ರು. ಹಿಂದೆ ಇರ್ತೀನಿ ಅಂತ ಹೇಳಿದಾಗ ನಮ್ ಜೊತೆಲಿ 2 ವೀಲರ್ ಅವ್ರು ನೋಡಿ, ಆತರ ಇದ್ದಂತ ವ್ಯಕ್ತಿ ನಮ್ ಜೊತೆಲಿ 2 ವೀಲರ್ ಅಲ್ಲಿ ಬಂದು ನಾನು ಕರ್ಕೊಂಡೋದಂತ ಊರುಗಳಲ್ಲಿ ಇವತ್ತು ಜ್ಞಾಪನ ಇದೆ. ಡಕ್ನಿಕೋಟೆ ಸೈಡ್ ಅಂತ ಹೇಳಿದ್ರೆ ಆನೆಗಳು ಬರುವಂತ ಜಾಗ. 6 ಗಂಟೆ 7 ಗಂಟೆಯಲ್ಲಿ ಕೂಡ ನಾವು ಅವ್ರನ್ನ ಜೊತೆಲಿ ಕರ್ಕೊಂಡೋಗಿದ್ರೆ ಅವತ್ತು ಚಂದ್ರು ಸಾರ್ ಏನಾರ ಬರ್ದಿರ ಇದ್ದೀರಿ ಏನಾಗ್ತಾ ಇದೀವೋ ಗೊತ್ತಿಲ್ಲ. ಆದ್ರೆ ಅವತ್ತು ಚಂದ್ರು ಸಾರ್ PBR ಕಾನ್ಸೆಪ್ಟ್ ಅಲ್ಲಿ ನಡಿ ನಾನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು ನಮ್ ಜೊತೆಲಿ ಬಂದಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. 3 ತಿಂಗಳು ಆ ಒಂದು ಟೈಮು ನೋಡಿ ನನ್ನ ಟೀಮ್ ಅನ್ನ ಗ್ರೋತ್ನೆಸ್ ಮಾಡ್ಕೊಳ್ಳಿ. ಆ ಟೈಮಲ್ಲೇ ನನಗೆ ಸಾಕಷ್ಟು ಒಂದು ಫ್ರಂಟ್ ಲೈನ್ಸ್ ಉಟ್ಕೊಂತು. ಸಂಪಂಗರಾಮಯ್ಯನವರು ಸೈಡ್ ಅಲ್ಲಿ ಇದ್ರು, ಅವರು ಆ ವ್ಯಕ್ತಿ ಕೂಡ ಅವತ್ತು ಬಂದ್ರು.
ಸೊ ಅದ್ರ ಜೊತೆಗೆ ಸಾಕಷ್ಟು ವ್ಯಕ್ತಿಗಳು ಚಂದ್ರು ಸಾರೇ ಬರ್ತಾ ಇದಾರೆ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬೊಬ್ರೆ ಸೊ ಸ್ಟ್ರೆಂತ್ ಆಗಿ ನಿಂತ್ಕೊಂತ ಹೋದ್ರು. ಸ್ಟ್ರೆಂತ್ ಆಗಿ ನಿಂತ್ಕೊಂಡು ಅವತ್ತು ಚಂದ್ರು ಸರ್ ಹ್ಯಾಟ್ಸ್ ಆಫ್ ನಿಜವಾಗ್ಲು. ಯಾಕಂದ್ರೆ ಆ ಒಂದ್ ಟೈಮ್ ಅಲ್ಲಿ ನನಗೆ ನೀವು ಏನಾನ ಸಾಥ್ ಕೊಡದಿರದಿದ್ರೆ ಇವತ್ತು ವೇಣು ಇವತ್ತು ಈ ಒಂದು ಝೂಮ್ ಇದ್ರಲ್ಲಿ ಕಾಣಿಸ್ಕೊಂತಾ ಇರ್ಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಇದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಇದೊಂದು ಘಟನೆ ನಾನು ಯಾವತ್ತೂ ಮರೆಯಲ್ಲ. ನೋಡಿ, ಬೂಟ್ ಕ್ಯಾಂಪ್ ಒಂದು, ಇದೊಂದು, ಅದ್ರ ಜೊತೆಗೆ ಇನ್ನೊಂದು ನಾನು ಇದನ್ನ ಹೇಳಲೇಬೇಕು. ಯಾಕಂದ್ರೆ ಈ ಒಂದು ಘಟನೆ, ಯಾಕಂದ್ರೆ 2016 ಅನ್ಸುತ್ತೆ, 2016ರಲ್ಲಿ ಸೊ ಸಮೀರ್ ಮೋದಿ ಅವರು ಇದಕ್ಕೆ ಉತ್ರಳ್ಳಿ ಬಂದು ಹೋಗಿದ್ರು. BGS ಹಾಸ್ಪಿಟಲ್ ಏನಿದೆ ಗ್ರೌಂಡ್ ಅಲ್ಲಿ. ಸೊ ಒಂದು ಪ್ರೋಗ್ರಾಮ್ ನಡೀತು. ಸ್ಪಿರುಲಿನಾ ಲಾಂಚಿಂಗ್ ಆಗದಂತದ್ದು 5+1 ಕೊಟ್ಟಿದ್ರು. ಸೊ ಅವತ್ತು ಈವ್ನಿಂಗ್ ನಾನು ಬುಕ್ ಮಾಡ್ಲೇಬೇಕು ಅನ್ಬಿಟ್ಟು ಜಯನಗರ ಆಫೀಸ್ಗೆ ಹೋದೆ. ಜಯನಗರ ಆಫೀಸಿಂದ ಬರೋವಾಗ ಬುಕ್ ಮಾಡ್ಬಿಟ್ಟು ಬರೋವಾಗ HSR ಲೇಔಟ್ ಫ್ಲೈಓವರ್ ಮೇಲೆ ಆಟೋಗೆ ಸೊ ನನ್ನ ಗಾಡಿ ಡಿಕ್ಕಿ ಆಗಿ ಸೊ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗ ಸೊ ನನ್ಗೆ ಕಾಲ್ ಸ್ವಲ್ಪ ಡ್ಯಾಮೇಜಸ್ ಆಯ್ತು. ಸೊ ಮೇಜರ್ ಪ್ರಾಬ್ಲಮ್ ಆಗಿತ್ತು. ಆ ಒಂದು ಟೈಮಲ್ಲಿ ಆ ವ್ಯಕ್ತಿ ಮೋದಿ ಕೇರ್ ಅಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ನಿಜವಾಗ್ಲೂ ಅವತ್ತು ನನ್ಗೆ ರಿಲೇಟಿವ್ ಬಂದಿಲ್ಲ, ಫಸ್ಟ್ ಫ್ರೆಂಡ್ಸ್ ಬಂದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಕಾಲ್ ಮಾಡಿದ್ದೆ ಸೊ ನನ್ನ ಮೋದಿ ಕೇರ್ ಕನ್ಸಲ್ಟೆಂಟ್ಸ್ಗೆ. ಇವತ್ತು ಜ್ಞಾಪನ ಮರೆಯಕ್ಕಾಗಲ್ಲ. ಆಟೋ ರಮೇಶ್ ಅನ್ಬಿಟ್ಟು ಅರ್ಲೂರು, ಅವ್ರು ಫಸ್ಟ್ ಓಡ್ ಬಂದ್ರು. ಸಂಪಂಗಿ ರಾಮಯ್ಯ ಅನ್ಬಿಟ್ಟು ಧ್ವಂಸನದ ಅವ್ರು ಓಡ್ ಬಂದ್ರು ಫಸ್ಟ್. ಅದಾದ್ಮೇಲೆ ಬೇರೆ ಸೊ ಲೀಡರ್ಸ್ ಕೂಡ ಬಂದ್ರು. ಸೊ ಆ ಒಂದು ಟೈಮಲ್ಲಿ ಸೊ 1 hour ಹಾಸ್ಪಿಟಲ್ ಅಲ್ಲಿ ನರಳ್ತಾ ಬಿದ್ದಿದ್ದೀನಿ, ಯಾರು ನೋಡಿಲ್ಲ. ಫಸ್ಟ್ ಬಂದು ಟ್ರೀಟ್ಮೆಂಟ್ ಕೊಡ್ಸಿದೆ ಸೊ ಸಂಪಂಗಿ ರಾಮಯ್ಯ. ನಿಜವಾಗ್ಲೂ ಸಂಪಂಗಿ ರಾಮಯ್ಯ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ಋಣಾನುಬಂಧ ನೋಡಿ, ಮೋದಿ ಕೇರ್ ಅಂದ್ರೆ ಸೊ ಒಂದು ಋಣಾನುಬಂಧ. ಅದಕ್ಕೆ ನಾನು ತುಂಬಾ ನಂಬ್ತೀನಿ ಮೋದಿ ಕೇರ್ನ. ಮೋದಿ ಕೇರ್ ಯಾಕೆ ನಂಬ್ತೀನಿ ಅಂತ ಹೇಳಿದ್ರೆ, ಸೊ ಒಂದು ಫ್ಯಾಮಿಲಿ, ಒಂದು ಬಾಂಧವ್ಯ, ಒಂದು ರಿಲೇಶನ್ಶಿಪ್. ಇವತ್ತು ನನ್ನ ಮನೆಗೆ ನೆಂಟ್ರಿಷ್ಟ್ರು ಬರ್ದಿರ ಇದ್ರು ಕೂಡ ನನ್ನ ಮೋದಿ ಕೇರ್ ಫ್ಯಾಮಿಲಿ ಬರುತ್ತಲ್ವಾ. ಸೊ ಇವತ್ತು ನೋಡಿ, ಇಷ್ಟೊತ್ತು ನನ್ನ ಯಾರೋ ಗೊತ್ತಿಲ್ಲ ಅವರೆಲ್ಲ ಕೂಡ ಇವತ್ತು ನನ್ನ ಅಣ್ಣ ತಮ್ಮದ್ರು ಆಗ್ಬೋದು, ಅಕ್ಕ ತಂಗಿ ಆಗ್ಬೋದು, ಆ ರೀತಿ ಒಂದು ಬಾಂಧವ್ಯನ ಇವತ್ತು ಸೃಷ್ಟಿ ಕೊಟ್ಟಿದೆ. ಸೊ ಅವತ್ತು ಹಾಸ್ಪಿಟಲ್ ಅಲ್ಲಿ ನಮ್ಮ ತಂದೆ ತಾಯಿ ಬಂದಂತದ್ದು 4 ದಿನಕ್ಕಾದ್ರೆ, ನಮ್ಮ ಚಂದ್ರು ಸಾರು 2ನೇ ದಿನ ಆಪರೇಷನ್ ಆಗಿದ್ ನೆಕ್ಸ್ಟ್ ಡೇನೆ ಬಂದು ನನ್ನ ಹತ್ರ 3 hour ಕೂತಿದ್ರು. ನಿಜವಾಗ್ಲೂ ಇದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಚಂದ್ರು ಸಾರ್ ಅಂಡ್ ಶಾಲಿನಿ ಮೇಡಮ್, ಸುರೇಶ್ ಸರ್ ಬೂಟ್ ಕ್ಯಾಂಪ್ ನಡೀತಾ ಇತ್ತು. ಬೂಟ್ ಕ್ಯಾಂಪ್ ಹೆವಿ ವರ್ಕ್ ಇರುತ್ತೆ. ಆ ವರ್ಕ್ ಲೋಡ್ ಅಲ್ಲಿ ಕೂಡ ಸೊ ಸುರೇಶ್ ಸರ್ ಬಂದು ನನ್ನ ಹತ್ರ ಕುತ್ಕೊಂಡು ಧೈರ್ಯ ಹೇಳಿದ್ರು. ಸೊ ನಾವಿದೀವಿ, ಸೊ ಯಾವ್ದಕ್ಕೂ ಹಂಚ್ಕೊಳಕ್ ಹೋಗ್ಬೇಡ, ನಾವು ನೋಡ್ಕೊಂತೀವಿ, ಟೀಮ್ ಅಲ್ಲಿ ಬಂದಿದೆ, ಬೇಕಾದ್ರೆ ಆ ಟೀಮ್ನೆಲ್ಲ ಮ್ಯಾನೇಜ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಸೊ ನೋಡಿ, ಈ ತರ ಬಾಂಧವ್ಯ ಎಲ್ಲೂ ಸಿಗಲ್ಲ. ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ, ಸೊ ಮೋದಿ ಕೇರ್ ಅಂದ್ರೆ ನನ್ನ ಪ್ರಾಣ. ಆ ಪ್ರಾಣ ಇರೋರ್ಗೂ ಕೂಡ ಸೊ ಮೋದಿ ಕೇರ್ ಇದ್ದೇ ಇರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಸೊ ಈ ತರ ಒಂದು ಜರ್ನಿ ಇನ್ನ ಸಾಕಷ್ಟು ವಿಚಾರಗಳಿದೆ. ಸೊ ಈ ಒಂದು ಟೈಮಲ್ಲಿ ನಾನು ಹೇಳ್ಕೊಳಕ್ ಆಗ್ತಾ ಇಲ್ಲ. ಸೊ ಈ ತರ ಸ್ಟಾರ್ಟ್ ಆದಂತದ್ದು 2016. ಸೊ ಏನ್ ಮಿರಾಕಲ್ ಸೌಂಡ್ ಆದ್ಮೇಲೆ ನನ್ನ ರಿಯಲ್ ಇದು ಸ್ಟಾರ್ಟ್ ಆಗ್ತಾ ಹೋಯ್ತು. ರಿಯಲ್ ಇದು ಸ್ಟಾರ್ಟ್ ಆಗ್ತಾ ಸೊ ಆಕ್ಚುಲಿ 2017 ಫಾರಿನ್ ಟ್ರಿಪ್ ಅನ್ನ ಫಸ್ಟ್ ಮೊದಲ ಬಾರಿಗೆ, ಯಾಕಂದ್ರೆ ಮೊದಲೆಲ್ಲಾನು ಸಿಸ್ಟಮ್ ಅಲ್ಲಿ ಟಫ್ ಇತ್ತು. 2017ರಲ್ಲಿ ಸೊ ಬ್ಯಾಂಕಾಕ್ ಟ್ರಿಪ್ ಅನ್ನ ಹೋಗಿದ ನಂತರ ಒಂದು ಸ್ಟೆಪ್ ಅಲ್ಲಿ ಸೊ ಒಂದ್ ನಂಬಿಕೆ ಬಂತು. ರಿಲೇಟಿವ್ಸ್ ಇನ್ನೊಬ್ರು ಮಾತಾಡ್ಸಿದಿರಂತ ವ್ಯಕ್ತಿಗಳೆಲ್ಲಾನು ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು, ಫಾರಿನ್ ರಿಟರ್ನರ್ ಅನ್ಬಿಟ್ಟು. ಅದಾದ್ಮೇಲೆ 2018 ಸೊ ನನ್ನ ಕಾರ್ ಅಚೀವ್ಮೆಂಟ್ ಆದಂಥದ್ದು. ಆ ಕಾರ್ ಅಚೀವ್ಮೆಂಟ್ ಆದಾಗ ನಿಜವಾಗ್ಲೂ ರಿಯಲಿ ಇವತ್ತು ಮರೆಯಕ್ಕಾಗಲ್ಲ. ಯಾಕಂದ್ರೆ ಕಾರ್ ಅಚೀವ್ಮೆಂಟ್, ಕಾರ್ ತಗೊಂಡ್ಬರ್ತಾರೆ ಮನೆಗೆ. ಸೊ ಅವ್ರ ಫ್ಯಾಮಿಲಿ ಇಲ್ಲ ಅಂದ್ರೆ ರಿಲೇಟಿವ್ಸ್ ಯಾರೋ ಒಂದು 5-10 ಜನ ಕೂಡ ಇಲ್ಲ, 5-6 ಜನ ಹೋಗ್ತಾರೆ. ಸೊ ಕಾರನ್ನ ತಗೊಂಡ್ಬರ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ಈ ಒಂದು ಚಂದ್ರು ಸರ್ ಎಂಟೈರ್ ಟೀಮ್ ಅಲ್ಲಿ ನಾನು ಇದೀನಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಒಂದು ಚಂದ್ರು ಸರ್ ಟೀಮ್ ಅಲ್ಲಿ ಸೊ ಏನೇ ಮಾಡಿದ್ರು ಕೂಡ ಅದ್ಭುತವಾಗಿ ಮಾಡ್ತಾರೆ. ಸೊ ನಾನ್ ಕಾರ್ ಲಾಂಚಿಂಗ್ ಆದಾಗ ಸೊ ಇವತ್ತು ಪುಟ್ಟು ಸರ್ ನನಗ್ ಸಾಥ್ ಕೊಟ್ಟಂತದ್ದು ಅವತ್ತು. ಅವ್ರ ಕಾರ್ ಕೂಡ ಅವತ್ತೇ ಲಾಂಚಿಂಗು, ಪ್ಲಸ್ ಪ್ರಭಾ ಮೇಡಮ್ ಸೊ ಅವ್ರದ್ದು ಕಾರ್ ಲಾಂಚಿಂಗು. ನಿಜವಾಗ್ಲೂ ಅವತ್ತು ರಿಯಲಿ ನನ್ನ ಫ್ಯಾಮಿಲಿಗೆ ಒಂದು ರೀತಿಯಲ್ಲಿ ಶಾಕಿಂಗ್ ದಿನ. ಯಾಕಂದ್ರೆ ಒಂದು 300-400 ಜನ ಸೇರಿದಂಥದ್ದು ಸೆಲೆಬ್ರಿಟಿ ತರ ನೋಡ್ತಾ ಇದ್ರು ಆ ಶೋರೂಮ್ ಹತ್ರ. ಸೊ ಆ ತರ ಸಂದರ್ಭಗಳು ಇವತ್ತು ಮೋದಿ ಕೇರಲ್ಲಿ ನಮ್ಗೆ ಕೊಟ್ಟಿದೆ. ಪ್ಲಸ್ ಅದಾದ್ಮೇಲೆ ಸೊ ಸಾಕಷ್ಟು ಒಳ್ಳೆ ದಿನಗಳು ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಯ್ತು. ಇವತ್ತು ಒಳ್ಳೆ ದಿನಗಳು ನಡೀತಾ ಇದೆ. ಸೊ ಸಾಕಷ್ಟು ಪ್ಲಾನಿಂಗ್ ನಡೀತಾ ಇದೆ. ಸೊ ಈ ಪ್ಲಾನಿಂಗ್ ಮನೆಯವರೆಗೂ ಕೂಡ ಇವತ್ತು ಪ್ಲಾನಿಂಗ್ ಆಗಿದೆ.
ಸೊ ಅದ್ರ ಜೊತೆಗೆ ಇವತ್ತು ನನ್ನ ಟೀಮಲ್ಲಿ ಕೂಡ ಇವತ್ತು ಸಾಥ್ ಕೊಟ್ಟಂತ ವ್ಯಕ್ತಿಗಳು ಮಿಸ್ಟರ್ ಗುರುಪ್ರಸಾದ್ ಫಸ್ಟ್ ಇಂದ ಇವತ್ತವರೆಗೂ ಕೂಡ ಸರ್ ನಿಜವಾಗ್ಲು ಹೆಜ್ಜೆಲ್ಲೂ ನಿಂತಿದ್ದಾರೆ. ಸೊ ಇವತ್ತು ಅವರ ಟೀಮ್ ಸಾಕಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ರು ಕೂಡ ಇವತ್ತು ವೇಣು ಸರ್ ಅಂದ್ರೆ ಒಂದು ರೀತಿ ಪಂಚಪ್ರಾಣ ಅವ್ರಿಗೆ. ಸೊ ಆ ರೀತಿ ನೋಡ್ತಾರೆ. ಇವಿಷ್ಟೊತ್ತು ಇಲ್ಲೇ ಇದ್ರು. ಸೊ ಅದ್ರ ಜೊತೆಗೆ ಸಂಪಂಗಿರಾಮಯ್ಯ ನಿಜವಾಗ್ಲೂ ಅವ್ರನ್ನ ಕಿಂಡಲ್ ಮಾಡಿದೀನಿ. ಮೋದಿಕೇರ್ ಮಾಡೋದನ್ನ ನೋಡಿ ಅವತ್ತು ದಿನಗಳಲ್ಲಿ ಕಿಂಡಲ್ ಮಾಡಿದಂಥದ್ದು. ಆದ್ರೆ ಪುನಃ ನನ್ನ ಜೊತೆಲಿ ಬಂದಾಗ ಇವತ್ತವರೆಗೂ ಕೂಡ ಬೆಸ್ಟ್ ಫ್ರೆಂಡ್. ಸೊ ಅದ್ರ ಜೊತೆಗೆ ಬೆಸ್ಟ್ ನಾಲೆಜ್ ಇರೋಂಥ ವ್ಯಕ್ತಿ ನನ್ನ ಫ್ರಂಟ್ ಲೈನ್ ಆಗಿ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ ವ್ಯಕ್ತಿ ಸೊ ಇವತ್ತು ನಮ್ ಜೊತೆಲಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಅಂಬರೀಷ್ ಆಗ್ಬೋದು. ಸೊ ರಿಯಲಿ ಫ್ಯಾಂಟಾಸ್ಟಿಕ್ ಪರ್ಸನ್. ಅದ್ರ ಜೊತೆಗೆ ಸಾಕಷ್ಟು ನಾಗೇಶ್ ರೆಡ್ಡಿ ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ. ಸೊ ಅವತ್ತು ಮೋದಿಕೇರ್ನ ಬಿಟ್ಟು ಹೊರಗಡೆ ಇದ್ದಾಗ ತಿರ್ಗಾ ನನ್ನ ಜೊತೆಲೆ ಬಂದ್ಬಿಟ್ಟು ಇವತ್ತು ಮೋದಿಕೇರ್ನ ಮಾಡ್ತಾ ಇದಾರೆ, ಬೆಸ್ಟ್ ಅಚೀವ್ಮೆಂಟ್ ಆಗಿದ್ದಾರೆ. ಸೊ ಇವತ್ತು ಬೆಸ್ಟ್ ಒಂದ್ ಕಡೆ ಸಕ್ಸಸ್ ಕಡೆಗೆ ಹೋಗ್ತಾ ಇದಾರೆ ನಾಗೇಶ್ ರೆಡ್ಡಿ. ನನ್ಗೆ ಅವಕಾಶ ಕೊಟ್ಟು ಇವತ್ತು ನನ್ನ ಟೀಮಲ್ಲಿ ಇದ್ದಾರೆ. ಸೊ ಅದ್ರ ಜೊತೆಗೆ ಸೊ ಇವತ್ತು ಆಟೋ ರಮೇಶ್ ಆಗ್ಬೋದು. ಸೊ ಆ ವ್ಯಕ್ತಿನೂ ಅಷ್ಟೇ ನೆನ್ಸ್ಕೊಬೇಕು. ಅದ್ರ ಜೊತೆಗೆ ಸೊ ತಳಿ ಮಂಜು ಅಂತ ಕರೀತಾರೆ, ಅದರಲ್ಲಿ ನಾಗರಾಜ್ ಆಗ್ಬೋದು, ದೇವರಾಜ್ ಆಗ್ಬೋದು, ಸಾಕಷ್ಟು ವ್ಯಕ್ತಿಗಳಿದ್ದಾರೆ, ಯಲ್ಲೇಶ್. ಸೊ ಅದ್ರ ಜೊತೆಗೆ ಭಾರತಿ ನಿಜವಾಗ್ಲೂ ನಾನು ನೆನ್ಸ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದ ಆದ್ಮೇಲೆ ಆ ವ್ಯಕ್ತಿ ರಿಲೇಟಿವ್. ಸೊ ನನ್ನ ಬಾಮಯ್ಯದ ವೈಫೇ ಆಗ್ಬೇಕು. ಸೊ ಆ ವ್ಯಕ್ತಿ ಈ ಒಂದು ಅವಕಾಶಕ್ಕೆ ಬಂದು ಅವ್ರ ಯಜಮಾನರು ಕೂಡ ಫಾರಿನ್ ರಿಟರ್ನ್ ಮಾಡಿದ್ರು. ಸೊ ಆ ಒಂದು ಟೀಮ್ ಕೂಡ ಇವತ್ತಿದೆ. ಆ ಟೀಮಲ್ಲಿ ಕವಿತಾ ಆಗ್ಬೋದು. ಸೊ ಇವತ್ತು ಸಾಕಷ್ಟು ವ್ಯಕ್ತಿಗಳಿದ್ದಾರೆ. ಅದ್ರ ಜೊತೆಗೆ ಇವತ್ತು ಸುರೇಶ್, ಸೊ ಆಲೂರು, ಸೊ ಗಿರೀಶ್ ಆಗ್ಬೋದು. ಈ ರೀತಿ ಸಾಕಷ್ಟು ವ್ಯಕ್ತಿಗಳಿದ್ದಾರೆ. ಸೊ ಆ ವ್ಯಕ್ತಿಗಳೆಲ್ಲ ಫುಲ್ ಸಪೋರ್ಟ್ ಇಂದ ಇವತ್ತು ಸೊ ನಾನೇನ ಮಾಡಿದ್ದೇನೆ ಇಷ್ಟು. ಸೊ ಆದ್ರೆ ಮಾಡೋದು ಸಾಕಷ್ಟು ಇದೆ ಟೀಮಲ್ಲಿ, ಸಾಕಷ್ಟು. ಸೊ ಅವ್ರಿಗೆಲ್ಲ ಏನೆಲ್ಲ ಮಾಡ್ಬೇಕಾಗಿದೆ ಅದನ್ನೆಲ್ಲ ಮಾಡೋರ್ಗು ಕೂಡ ನನಗೆ ಸೊ ಇದಿಲ್ಲ. ಅವ್ರಿಗೆ ಸೊ ಬೆಂಬಲವಾಗಿ ನಿಂತ್ಕೊಬೇಕು, ಅವ್ರ ಸಕ್ಸಸ್ ಅನ್ನ ನೋಡ್ಬೇಕು, ಅವ್ರು 1 ಲಕ್ಷ ಗಟ್ಟಲೆ ಇನ್ಕಮ್ ಅನ್ನ ಮಾಡ್ಬೇಕು, ಅವ್ರು ಫಾರಿನ್ ಟ್ರಿಪ್ ರಿಟರ್ನ್ ಆಗ್ಬೇಕು, ಪ್ಲಸ್ ಅದ್ರ ಜೊತೆಗೆ ಅವರು ಸೊ ಕಾರ್ ಅಚೀವರ್ ಆಗ್ಬೇಕು. ಸೊ ಆ ಒಂದು ಇದು ನನ್ನ ಡ್ರೀಮು. ಸೊ ಅದ್ರ ಜೊತೆಗೆ ಇವತ್ತು ಸೊ ನನ್ನ ಎಲ್ಲ ಪಾರ್ಟ್ನರ್ಸ್ ಕೂಡ ಸೊ ಮೂಲೆಯಲ್ಲಿ ಇದ್ದಾರೆ ಇವತ್ತು. ಸೊ ಮಾತಾಡಕ್ ಬರ್ದಿರೋ ಅಂತ ವ್ಯಕ್ತಿ ಕೂಡ ಇವತ್ತು ಮಾತಾಡಂಗ್ ಶಕ್ತಿ ತರಿಸಿರೋಂಥದ್ದು ಎಂಟೈರ್ ಟೀಮ್. ಸೊ ರಿಯಲಿ ಫ್ಯಾಂಟಾಸ್ಟಿಕ್. ಇವತ್ತೇನ ನಾನು ಜೂಮ್ ಸೆಕ್ಷನ್ ಬಂದಿದ್ದೀನಿ ಅಂದ್ರೆ ನಿಮ್ಗಳ ಕಾರಣ. ಸೊ ನಿಜವಾಗ್ಲೂ ಖುಷಿ ಪಡ್ತೀನಿ. ಸೊ ಅದ್ರ ಜೊತೆಗೆ ಸೊ ಎಂಟೈರ್ ಚಂದ್ರು ಸಾರ್ ಕೋರ್ ಪರ್ಸನ್ಸ್, ನಿಜವಾಗ್ಲು ಚಂದ್ರು ಸಾರ್ ಅಂಡ್ ಶಾಲಿನಿ ಮೇಡಮ್, ಥ್ಯಾಂಕ್ ಯು ಮಚ್. ಅಂಡ್ ಸುರೇಶ್ ಸರ್ ಅಂಡ್ ಎಲ್ಲಾರ್ಗು ಕೂಡ ಸುರೇಶ್ ಸರ್ ಎಂಟೈರ್ ಟೀಮ್ಗೆ ನಾನು ಚಿರಋಣಿ ಆಗಿರ್ತೇನೆ. ಅದ್ರ ಜೊತೆಗೆ ಪುಟ್ಟು ಸರ್ ಆಗ್ಬೋದು, ಸೊ ರಾಜಮ್ಮ ಮೇಡಮ್ ಆಗ್ಬೋದು, ಸೊ ಆಮೇಲೆ ಪುಟ್ಸ್ವಾಮಿ ಸರ್ ಆಗ್ಬೋದು. ಅದ್ರ ಜೊತೆಗೆ ಸಾಕಷ್ಟು ನಾಗರಾಜ್ ಸರ್ ಆಗ್ಬೋದು, ಸೊ ಕುಮಾರ್, ಸೊ ಅದ್ರ ಜೊತೆಗೆ ತಾರಾ ಮೇಡಮ್ ಆಗ್ಬೋದು. ಅದ್ರ ಜೊತೆಗೆ ಸಾಕಷ್ಟು ಲೀಡರ್ಸ್ ಇದ್ದಾರೆ, ಶಂಕರ್ ಸಾರ್ ಇಂದ ಹಿಡಿದು ಮಂಡ್ಯ ರಮೇಶ್ ಸಾರ್ ಇಂದ ಹಿಡಿದು ಅವರ ಟ್ರೈನಿಂಗ್ ಅನ್ನ ನೋಡಿ ಅವ್ರನ್ನ ನೋಡಿ ಕಲ್ತಂತದ್ದು. ಯಾಕಂದ್ರೆ ಟೌನ್ ಹಾಲ್ ಅಲ್ಲಿ ಅವತ್ತು ಅವರ ಒಂದು ಟೆಸ್ಟ್ ಮನಿ ಕೇಳಿದ್ರೆ ನಮ್ಗೇನೋ ಒಂದು ಪವರ್ ಹುಟ್ಟೋದು. ಏನಾನ ಒಂದು ಕಷ್ಟ ಕಾಲದಲ್ಲಿ ಸೊ 2013, 2014, 2015ರಲ್ಲಿ ಸೊ ಏನ್ ನಾವು ಕೆಳಗಡೆ ಇದ್ದಾಗ ನಮ್ಗೆ ಸಾಕಷ್ಟು ಒಂದು ಬೂಸ್ಟ್ ಅಪ್, ಅಂದ್ರೆ ಏನು ಚೆಕ್ ಇಲ್ದಿರ ಇದ್ರು ಕೂಡ ನಾವು ಬೆಳಿಬಹುದು ಅನ್ನೋದನ್ನ, ನಾನು ಕೂಡ ಒಂದಿನ ಬೆಳಿತೀನಿ ಅನ್ನೋದನ್ನ ಶಕ್ತಿ ಕೊಟ್ಟಂತದ್ದು ಅವತ್ತಿನ ಟೌನ್ ಹಾಲ್ ಪ್ರೋಗ್ರಾಮ್. ಸೊ ಆ ಟೌನ್ ಹಾಲ್ ಅಲ್ಲಿ ಪ್ರತಿಯೊಂದು ಇವತ್ತು ಮನ್ಯ ಶೆಟ್ಟಿ ಒಂದ್ ಮಾತು ಅಂದ್ರೆ ನನ್ಗೆ ಇನ್ಸ್ಪೈರ್. ಯಾಕಂದ್ರೆ ಸೊ ಅವ್ರ ಸೊ ನನಗೆ ಫೋನ್ ಮಾಡಿ ಮನೆಗೆ ಇದು ಗ್ರೂಪ್ ರಶಿಗೆ ಕರೆದಾಗ ತುಂಬಾ ಒಂದು ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಸಾರಿ ಸರ್ ನಾನು ಬರಕ್ಕಾಗಿಲ್ಲ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಎಂಟೈರ್ ಚಾಂಪಿಯನ್ಸ್ ಟೀಮ್ ನೋಡಿದಾಗ ಶಿವಮೊಗ್ಗದಲ್ಲಿ ನಾನು ಅವತ್ತು ನೋಡ್ತಾ ಇದ್ದೆ ಟೀಮ್, ಅವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದಾಗ ವೀರೇಶ್ ಸರ್ ಆಗ್ಬೋದು, ಸಾಕಷ್ಟು ಸಂತೋಷ್ ಶೆಟ್ಟಿ ಆಗ್ಬೋದು, ಆಮೇಲೆ ಗಣೇಶ್ ದೇವಡ್ಗ ಸರ್ ಆಗ್ಬೋದು, ಎಲ್ಲಾರು ನೋಡಿದಾಗ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಆ ಒಂದ್ ದಿನಗಳಲ್ಲಿ ಯಾವಾಗ್ಲೂ ಕೂಡ ನಾವು ಶಿವಮೊಗ್ಗದಲ್ಲೇ ಇರ್ತಾ ಇದೆ. ಸೊ ಈ ತರ ಎಲ್ಲಾ ಎಂಟೈರ್ ಸೊ ಕರ್ನಾಟಕ ಲೀಡರ್ಸ್ ನೋಡಕ್ ಹೋದಾಗ ರಾಜು ಸರ್ ನಿಜವಾಗ್ಲು ನಾನು ಯಾವಾಗ್ಲೂ ಕೂಡ ಅವ್ರನ್ನ ಮರೆಯಲ್ಲ. ಅವ್ರ ಮಾತು, ಅವ್ರ ಇದು, ಸೊ ವಿಜಯ್ ಸರ್ ಆಗ್ಬೋದು, ಸೊ ಅವ್ರ ಮಾತು ಅಷ್ಟೇ, ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಅವ್ರ ಫ್ಯಾಮಿಲಿ ಸಮೇತ, ಮಮತಾ ಮೇಡಮ್, ಸೊ
ಸವಿತಾ ಮೇಡಮ್ ಕಡೆಯಿಂದ ಸಾಕಷ್ಟು ಕಲ್ತಿದ್ದೀನಿ. ಸೊ ಅದ್ರ ಜೊತೆಗೆ ನೀನಾ ಮೇಡಮ್ ಸೊ ಥ್ಯಾಂಕ್ ಯು ಮಚ್. ಸಾಕಷ್ಟು ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ. ನನ್ನ ಫ್ಯಾಮಿಲಿಯಲ್ಲಿ ಇವತ್ತು ನಮ್ಮ ಮಿಸ್ಸಸ್ಗೆ ಅಂದ್ರೆ ತುಂಬಾ ಪಂಚಪ್ರಾಣ. ನಿಮ್ಮನ್ನ ಕಂಡ್ರೆ ಸಾಕಷ್ಟು ನಿಮ್ಮನ್ನ ನೆನ್ಸ್ಕೊಂತಾ ಇರ್ತಾರೆ. ಸೊ ಫಿಲಿಪ್ ಸಿಂಗ್ ಸರ್ ಮಾತು ಅಂದ್ರೆ ಸೊ ತುಂಬಾ ಇಷ್ಟ. ಸಾಕಷ್ಟು ಟ್ರೈನಿಂಗ್ಸ್ ಅನ್ನ ಅಟೆಂಡ್ ಮಾಡಿದ್ವಿ. ಸಾಕಷ್ಟು ಇವತ್ತು ನಾವೇನ ನಿಂತಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಲ್ ದ ಕರ್ನಾಟಕ ಲೀಡರ್ಸ್ ಏನ್ ಬುನಾದಿ ಹಾಕೊಟ್ರು ಎಜುಕೇಶನ್ ಕಾರಣ. ಸೊ ಅಷ್ಟು ಒಂದು ಶಕ್ತಿಯನ್ನ ತುಂಬಿಸಿದೆ. ಮೈ ಡಿಯರ್ ಫ್ರೆಂಡ್ಸ್, ಎಲ್ಲಾರ್ಗು ಹೇಳೋದಿಷ್ಟೇನೆ. ಸೊ ಮೋದಿ ಕೇರ್ ಇವತ್ತು ಎಲ್ಲೋ ಹೋಗ್ತಾ ಇದೆ. ಸೊ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ಸೊ ಇವತ್ತು ಸೊ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆದ್ರೆ ಬೇಕಾಗಿರೋದು ನಮ್ಮಲ್ಲಿ ಇರೋಂಥದ್ದು ಛಲ. ಆ ಛಲನ ಬಿಡಕ್ ಹೋಗ್ಬಾರ್ದು ಅನ್ನೋದೇ ಹೊಂದಿದ್ದು. ಆದ್ರೆ ಇವತ್ತಿನ ದಿನಗಳು ಆಗಿಲ್ಲ ಬಿಡಿ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಆವತ್ತಿನ ದಿನಗಳು ಎಲ್ಲ ಕೂಡ ಮುಳ್ಳು. ಸೊ ನಮ್ಮ ಸುರೇಶ್ ಸರ್ ಹೇಳ್ತಾರೆ ಯಾವಾಗ್ಲೂ ಕೂಡ ಆವತ್ತಿನ ರೋಡ್ ಇದ್ದಂಥದ್ದು ಜಲ್ಲಿಕಲ್ಲು ಮುಳ್ಳು ರೋಡ್ ಇತ್ತು. ಆದ್ರೆ ಇವತ್ತು ಒಂದ್ ರೀತಿಯಲ್ಲಿ ಏರ್ಪೋರ್ಟ್ ಅಲ್ಲಿ ಇರುವಂತ ಒಂದು ರನ್ವೇ ತರ ಆಗಿದೆ. ಸೊ ಇವತ್ತಿನ ದಿನಗಳಲ್ಲಿ ಯಾರು ಬರ್ತಾರ ಅವ್ರಿಗೆ ಇದೆಲ್ಲ ಇರಲ್ಲ ಅನ್ಬಿಟ್ಟು ಸೊ ಹೇಳ್ತಾ ಇರ್ತಾರೆ. ಆ ರೀತಿ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಿಮ್ಗೆ ಒಂದು ರನ್ವೇ ಸೊ ಫಿಕ್ಸ್ ಆಗಿದೆ. ಖಂಡಿತ ಆ ರನ್ವೇಲಿ ಈಸಿಯಾಗಿ ಸೊ ನೀವು ಸಕ್ಸಸ್ ಅನ್ನ ಪಡಿತಾ ಹೋಗ್ಬೋದು. ಸೊ ಆದ್ರೆ ನಮ್ಮ ದಿನಗಳನ್ನ ನೆನ್ಸ್ಕೊಂಡಾಗ ಸೊ ತುಂಬಾ ಒಂದು ರೀತಿಯಲ್ಲಿ ಮೈ ಜಿಮ್ ಅನ್ನತ್ತೆ. ನಾವೇನ ಆ ಒಂದು ಇದ್ರಲ್ಲಿ ಬಂದಂತದ್ದು ಅಂದ್ಬಿಟ್ಟು. ಸೊ ಆಕ್ಚುಲಿ ಈ ತರ ಒಂದು ಇದನ್ನ ನೆನ್ಸ್ಕೊಳ್ಳೋದಿಕ್ಕೆ ಸೊ ಇವತ್ತು ಕಲ್ಪಿಸ್ಕೊಟ್ಟಂತದ್ದು ಸೊ ಜೂಮ್ ಸೆಕ್ಷನ್ ಮುಖಾಂತರ ಇವತ್ತು ಸೊ ಈ ಒಂದು ಪ್ರೋಗ್ರಾಮ್ ದಿಲ್ಸೆ ಪ್ರೋಗ್ರಾಮ್ ಮುಖಾಂತರ ನಿಜವಾಗ ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ದಿಲ್ಸೆ ಪ್ರೋಗ್ರಾಮ್ ಮುಖಾಂತರ ಎಲ್ಲಾರನ್ನೂ ನೆನ್ಸ್ಕೊಳೋಂಥದ್ದು, ಆಮೇಲೆ ಘಟನಾವಳಿಗಳನ್ನ ನೆನ್ಸ್ಕೊಳೋಂಥದ್ದು, ಟೀಮ್ ನ ನೆನ್ಸ್ಕೊಳೋಂಥದ್ದು, ಲೀಡರ್ಸ್ ನ ನೆನ್ಸ್ಕೊಳೋಂಥದ್ದು ಎಲ್ಲಾನು ಕಲ್ಪಿಸ್ಕೊಟ್ಟಂತ ಸೊ ಮಂಜುನಾಥ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಯಾಕಂದ್ರೆ ಸೊ ಮಂಜುನಾಥ್ ಸರ್ ನಿಜವಾಗ್ಲು ವೇಣುಕುಮಾರ್ ಒಬ್ರು ಇದಾರೆ ಅನ್ಬಿಟ್ಟು ಸೊ ನಿಜವಾಗ್ಲು ನೀವು ಗುರ್ತಿಸ್ಕೊಂಡು ನನಗೆ ಈ ಒಂದು ಇದನ್ನ ಕೊಟ್ಟಿದ್ದೀರಾ. ಸೊ ನಾನು ಖಂಡಿತ ನಿಭಾಯಿಸಿದೀನಿ ಅನ್ಕೊಂಡಿದೀನಿ. ಖಂಡಿತ ನೆಕ್ಸ್ಟ್ ಟೈಮ್ಗೂ ಕೂಡ ನಿಭಾಯಿಸೋ ಶಕ್ತಿ ನೀವು ಕೊಡ್ತೀರಾ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಮಂಜುನಾಥ್ ಸರ್ ಅಂಡ್ ಆಲ್ ದ ಕರ್ನಾಟಕ ಲೀಡರ್ಸ್ಗೆ ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ವೇಣು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಒಂದು ವಂಡರ್ಫುಲ್ ಜರ್ನಿ. ಎಷ್ಟು ಕಷ್ಟಪಟ್ಟು ಎಷ್ಟೇ ಮನೆಯಲ್ಲಿ ಏನೇ ಹೇಳಿದ್ರು ಕೂಡ ಚಂದ್ರು ಸರ್ ಹೇಳೋ ತರ ಒಂದ್ಸತಿ ಒಂದು ಹೆಜ್ಜೆ ಹಾಕಿದ ಮೇಲೆ ಹಿಂದೆ ಹೇಳ್ಬೇಡ ಅಂತ ಹೇಳಿ. ಸೊ ಆತರ ಒಂದು ಕಷ್ಟದಲ್ಲೂ ಕೂಡ ಅವರ ಒಂದು ಎಜುಕೇಶನ್ ತಗೊಳ್ಳೋದಕ್ಕೆ ಹಾಗೇನೆ ಯಾವ್ದಾದ್ರು ಒಂದು ಹೋಗ್ತೀನಿ ಇಲ್ಲ ಅದು ಕಲಿತೀನಿ ಅನ್ನೋದಕ್ಕೆ ಅವ್ರು ಕೊಟ್ಟಿರುವಂತ ಒಂದು ಡೆಡಿಕೇಶನ್ ನಿಜವಾಗ್ಲಿ ಗ್ರೇಟ್. ಸೊ ಈ ತರ ಒಂದು ಡೆಡಿಕೇಶನ್ ಅಂಡ್ ಪ್ಯಾಷನ್ ಕನೆಕ್ಟ್ ಮಾಡ್ಕೊಂಡು ಈ ತರ ಒಂದು ಅಚೀವ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಯ್ತು. ಸೊ ವೇಣು ಸರ್ ಜೊತೆಗೆ ಅವರ ಅಪ್ಲೈನ್ಸ್ ಸುರೇಶ್ ಅವ್ರಿಗೂ ಆಮೇಲೆ ಚಂದ್ರ ಸರ್ಗೂ ಕೂಡ ಹಾಗೇನೆ ಅವರ ಕಷ್ಟದಲ್ಲಿ ಅವರ ವೇಣು ಅವ್ರಿಗೆ ಸಾಥ್ ಕೊಟ್ಟಂತ ಅವರ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಸೊ ಈ ತರ ಒಂದು ಬಾಂಡಿಂಗ್ ನ ನೋಡಿನೇ ಸುಮಾರು ಜನ ನಮ್ಮ ಒಂದು ಸೀನಿಯರ್ ಲೀಡರ್ಸ್ ಇಷ್ಟು ಸ್ಟ್ರಾಂಗ್ ಆಗಿರೋದು. ಅವರ ಬಿಲೀಫ್ ಸಿಸ್ಟಮ್ ಯಾತಕ್ಕೆ ಈ ತರ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಇದೇ ಒಂದು ಉದಾಹರಣೆ. ಸೊ ವೇಣುಕುಮಾರ್ ಅವರು ಇನ್ನೊಂದು ಇದನ್ನ ಆಡ್ ಮಾಡಿದ್ದಾರೆ. ಯಾತಕ್ಕೆ ನಮ್ಮ ಬಿಲೀಫ್ ಸಿಸ್ಟಮ್ ನಮ್ಮ ಲೀಡರ್ಸ್ ಅಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದೆ, ಕರ್ನಾಟಕ ಲೀಡರ್ಶಿಪ್ ಯಾತಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಒಬ್ಬೊಬ್ರು ಹೆಸರು ಹೇಳ್ತಾ ಇದ್ರು ಕೂಡ ಇವನ್ ಅಪ್ ಟು ಸುರೇಖಾ ಭಾರ್ಗವ್ ತನಕನೂ ಹೋಗುತ್ತೆ. ಸೊ ಈ ತರ ಒಂದು ಸಪೋರ್ಟ್ ಚಂದ್ರ ಸರ್ ಯಾವಾಗ್ಲೂ ಕೂಡ ಒಂದು ಯುನೀಕ್ ಪ್ರೋಗ್ರಾಮ್ ಮಾಡುವಂತವ್ರು. ಆ ಒಂದು ಇನ್ಸ್ಪಿರೇಷನ್ ನನಗೂ ಕೂಡ ಒಂದು ಈ ತರ ಒಂದು ಯುನೀಕ್ ಇದನ್ನ ಕ್ರಿಯೇಟಿವಿಟಿ ಕೊಡೋದಕ್ಕೆ ಸಾಧ್ಯ ಆಯ್ತು. ಇಲ್ಲ ಅಂತ ಹೇಳಿದ್ರೆ ನಾವು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನಮ್ಗೆಲ್ಲ ಹೇಳ್ಕೊಟ್ಟಿರೋದು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗುವಂತ. ಬರೀ ಚಂದ್ರು ಸರ್ ಆಮೇಲೆ ಇನ್ನೊಬ್ರು ನಮ್ಮ ಅರುಣ್ ಅವರು ಇವರಿಬ್ರು ಕೊಡುವಂತ ಒಂದು ಯುನೀಕ್ ವೇ ಅದನ್ನ ನೋಡ್ಕೊಂಡು ಓಕೆ ಅಂತ ಹೇಳಿ ನಾವು ಕೂಡ ಈ ತರ ಕೊಟ್ರೆ ಅಕ್ಸೆಪ್ಟೆನ್ಸ್ ಆಗತ್ತೆ ಅಂತ ನಮ್ಗೆ ತೋರಿಸ್ಕೊಟ್ಟವ್ರು ಇವರಿಬ್ಬರಿಂದ ಇನ್ಸ್ಪೈರ್ ಆಗಿ ಸುಮಾರು ಪ್ರೋಗ್ರಾಮ್ಸ್ ನಾವ್ ಏನೆಲ್ಲ ಮಾಡ್ತಾ ಇದೀನಿ. ಅದಕ್ಕೆ ಇವರಿಬ್ರೆ ಆಕ್ಚುಲಿ ನನ್ನ ಒಂದು ಇನ್ಸ್ಪಿರೇಷನ್, ಚಂದ್ರ ಸರ್ ಅಂಡ್ ಅರುಣ್. ಸೊ ಅದೇ ಒಂದು ಪ್ರೋಗ್ರಾಮ್ ಆಕ್ಚುಲಿ ನಾನು ಕೂಡ ಇದೆ. ಅವ್ರೇನು ಮಿರಾಕಲ್ ಸೌಂಡ್ ಅಂತ ಹೇಳಿದ್ರು. ಸೊ ಅದು ಕೂಡ ನನಗೆ ಇನ್ಸ್ಪೈರ್ ಮಾಡಿರುವಂತ ಒಂದು ವೆರಿ ಯುನೀಕ್ ಪ್ರೋಗ್ರಾಮ್. ಅದನ್ನ ಇಟ್ಕೊಂಡು ಆಮೇಲೆ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಶ್ವಮೇಧ ಅಂತ ಸ್ಟಾರ್ಟ್ ಮಾಡಿದ್ದು ಅದೇ ಒಂದು ಥೀಮ್ ಅಲ್ಲಿ. ಸೊ ಅಶ್ವಮೇಧಕ್ಕೆ ಆಕ್ಚುಲಿ ನನ್ನ ಒಂದು ಇನ್ಸ್ಪೈರ್ ಚಂದ್ರು ಸರ್ ಮಾಡಿದ್ದು ಅಂತ ಒಂದು ಅವ್ರೇನು ಡೋಲ್ ತಂದ್ರು ಅದೇ ಡೋಲ್ನ ನಾನು ಆಕ್ಚುಲಿ ಮತ್ತೆ ಅದನ್ನ ತರಿಸಿದ್ದು ಅಷ್ಟೇ. ಸೊ ಚಂದ್ರು ಸರ್ಗೂ ಕೂಡ ನನ್ನ ಕಡೆಯಿಂದ ವೇಣು ಅವರು ಅದನ್ನ ಜ್ಞಾಪಿಸಿದಕ್ಕೆ ನನಗೂ ಕೂಡ ಥ್ಯಾಂಕ್ಸ್. ಅವ್ರು ಅದನ್ನ ನಿಲ್ಸಿದಕ್ಕೆ ಥ್ಯಾಂಕ್ ಯು ವೇಣು ಅವರೇ. ಥ್ಯಾಂಕ್ ಯು ವೆರಿ ಮಚ್. ಚಂದ್ರು ಸರ್ಗೂ ಕೂಡ ಆ ತರ ಒಂದು ಕ್ರಿಯೇಟಿವಿಟಿ ತೋರಿಸಿದಕ್ಕೆ
ಥ್ಯಾಂಕ್ ಯು. ಅವರ ಒಂದು ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿದೆ, ಎಷ್ಟು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ, ಅವ್ರು ಮಾಡುವಂತ PPT ಆಕ್ಚುಲಿ ಪ್ರೊಫೆಷನಲ್ ಪರ್ಸನ್ ಕೂಡ ಮಾಡೋದು ತುಂಬಾ ಕಷ್ಟ. ಆ ತರ ಒಬ್ಬ ಆರ್ಟಿಸ್ಟ್ ಅಂತ ಏನ್ ಹೇಳ್ತಾರೆ ಅದನ್ನ ತೋರಿಸಿರೋರು. ಸೊ ಇನ್ನೂ ಬೇಕಾದಷ್ಟು ಸ್ಟೋರಿ ಇದೆ, ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆಕ್ಚುಲಿ ಇದನ್ನ ಇಲ್ಲಿಗೆ ನಿಲ್ಸಲ್ಲ, ಯಾಕೆ ಅಂತ ಹೇಳಿದ್ರೆ ನಾಳೆನೂ ಕೂಡ ನಮ್ಮ ಜೊತೆ ಬರ್ತಾ ಇರುವಂತ ಇನ್ನೊಬ್ಬ ಲಯನ್ ಚಂದ್ರು ಸರ್ ಗರಡಿಯಿಂದ ಬರ್ತಾ ಇರೋರು ನಮ್ಮ ವಿಜಯ್ ಅವರು. ನಾಳೆನೂ ಕೂಡ ಚಂದ್ರು ಸರ್ ಟೀಮ್ ಇಂದಾನೆ ಇನ್ನೊಬ್ರು ಹೇಗೆ ರೆಡಿ ಆದ್ರು, ಹೇಗೆ ಅವರು ಕೂಡ ಟ್ರಾನ್ಸ್ಫರ್ ಮಾಡಿದ್ರು. ಸೊ ವೇಣು ಅವರ ಇನ್ಸ್ಪೈರ್ ಅಲ್ಲಿ ಇನ್ನೂ ಒಬ್ಬ ಬಿಸ್ನೆಸ್ ಪರ್ಸನ್, ವಿಜಯ್ ಅವರು ಕೂಡ ಒಬ್ಬ ಬಿಸ್ನೆಸ್ ಪರ್ಸನ್, ವೇಣು ಅವ್ರ ತರನೇ. ವೇಣು ಅವರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಮೋದಿ ಕೇರ್ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ತಗೊಂಡು ನಡೆಸಿದ್ರು. ಸೊ ಅದೇ ರೀತಿಲಿ ನಮ್ಮ ವಿಜಯ್ ಅವರು ಕೂಡ ಒಳ್ಳೆ ಬಿಸ್ನೆಸ್ ಪರ್ಸನ್, ಜೊತೆಗೆ ಮೋದಿ ಕೇರ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇವ್ರ ಕಡೆಯಿಂದನೂ ಕೂಡ ಅವರ ಒಂದು ಜರ್ನಿಲಿ ಏನೆಲ್ಲ ನಡೀತು, ಹೇಗೆ ಅವರ ಒಂದು ಬಾಂಡಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಇದೆ, ಅವ್ರು ಫೇಸ್ ಮಾಡಿದ ಒನ್ ಆಫ್ ದಿ ಬಿಗ್ಗೆಸ್ಟ್ ಇದರಲ್ಲಿ ನಾನು ಕೂಡ ಅವಾಗ ನೋಡಿರ್ಲಿಲ್ಲ, ಆದ್ರೆ ಕೇಳಿದ್ದೆ ಅವ್ರು ಫೇಸ್ ಮಾಡಿದ್ದನ್ನ. ಸೊ ಮೋಸ್ಟ್ಲಿ ಅವರು ಕೂಡ ಶೇರ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಟುಮಾರೋ ಸೇಮ್ ಟೈಮ್ 9 o'clock ಮತ್ತೆ 8:50 ಕನೆಕ್ಟ್ ಆಗೋಣ. 9 o'clock ಇಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮತ್ತೆ ನಾಳೆ ಸಿಗೋಣ ಅಷ್ಟು ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸಿ, ನಾಳೆ ಒಂದು ಒಳ್ಳೆ ಗುರುವಾರ ಸ್ಟಾರ್ಟ್ ಆಗ್ತಾ ಇದೆ, ಗುರುವಾರ ಮತ್ತೆ ಮೀಟ್ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಯುವರ್ ಫ್ಯಾಮಿಲಿ. ಹ್ಯಾವ್ ಎ ಗ್ರೇಟ್ ನೈಟ್ ಅಂಡ್ ಮತ್ತೆ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು.